ಓಕೆ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕೃಪೆ ಕರುಣೆ ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲಿ ಎನ್ನುವುದೇ ನನ್ನ ಪ್ರಾರ್ಥನೆಯಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ತಾರೀಕು ಎಷ್ಟ್ರಿ? 21 ನವೆಂಬರ್ ಅಲ್ರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೊಂದು ಬಲವಾದ ಬಿಡುಗಡೆಯನ್ನು ಈ ಸಮಯದಲ್ಲಿ ಈ ಸ್ಥಳದಲ್ಲಿ ಜರುಗಿಸಲಿ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಅನೇಕ ಜನರು ವಾಸ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಅನೇಕವಾದಂಥ ತೊಂದರೆಗಳಿದ್ದಾವೆ, ಕಷ್ಟ ನಷ್ಟಗಳಿದ್ದಾವೆ. ದಿಗ್ಭ್ರಮೆಯಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ಕೆಲವರು ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ, ಕೆಲವರು ಸಿರಿತನದಲ್ಲಿ ಜೀವಿಸುತ್ತಿದ್ದಾಗಲೂ ಕೂಡ ಅವರಿಗೆ ಕಷ್ಟಗಳು ಅನೇಕ ಇದ್ದಾವೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ನಮ್ಮ ಜೀವಿತದಲ್ಲಿ ನಾವು ದಿಗ್ಭ್ರಮೆಗೆ ಒಳಪಡುವಾಗ, ನಮ್ಮ ಜೀವಿತದಲ್ಲಿ ನಾವು ಕಷ್ಟದಲ್ಲಿ ಇರುವಾಗ ನಾವು ಅನೇಕರು ಏನು ಮಾಡ್ತೀವಿ? ಮನುಷ್ಯರ ಸಹಾಯವನ್ನು ಬಯಸುವಂಥವ್ರಾಗಿರ್ತೀವಿ. ಮನುಷ್ಯರು ಅಯ್ಯೋ ಇವ್ರು ನಮಗೆ ಸಹಾಯ ಮಾಡ್ತಾರೇನೋ, ಇವ್ರಿಗೆ ನಮಗೆ ಆದರಣೆ ಕೊಡ್ತಾರೇನೋ, ಇವ್ರು ನಮ್ಮನ್ನು ಸಂತೈಸ್ತಾರೇನೋ, ಇವರು ನಮಗೆ ಭಾಳ ಅನುಕೂಲವಾಗಿ ಇರ್ತಾರೇನೋ ಕಷ್ಟದ ಸಮಯದಲ್ಲಿ ಅಂತೇಳಿ ನಾವು ಅಂದುಕೊಂಡಿರುವಾಗ ಅನೇಕ ಮನುಷ್ಯರು ನಮ್ಮನ್ನು ಏನು ಮಾಡ್ತಾರೆ? ಕಷ್ಟದ ಸಮಯದಲ್ಲಿ ಏನು ಮಾಡಲ್ರಿ, ನಮಗೆ ಹತ್ರ ಬಂದು ಅವ್ರು ಏನು ಮಾಡಲ್ಲ? ಸಂತೈಸೋದಿಲ್ಲ. ಕಷ್ಟದ ಸಮಯದಲ್ಲಿ ಹತ್ರ ಬಂದು ನಮಗೇನು ಕೊಡೋದಿಲ್ಲ? ಸಹಾಯವನ್ನು ಕೊಡೋದಿಲ್ಲ. ಪ್ರಿಯರೇ, ಆದರೆ ದೇವರು ವಾಕ್ಯ ಹೇಳುತ್ತೆ, ದೇವರು ನಾವು ಆರಾಧನೆ ಮಾಡುವಂಥ ದೇವರಾಗಿರುವಂಥ ಯೇಸು ಕ್ರಿಸ್ತನು ನಮಗೆ ಯಾವಾಗಲೂ ಕೂಡ ಸಹಾಯ ಮಾಡಬೇಕು, ನಮ್ಮನ್ನು ಸಂತೈಸಬೇಕು, ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡಬೇಕು ಅಂತೇಳಿ ಯಾವಾಗಲೂ ಕೂಡ ಆತನ ಏನು ಮಾಡಿದ್ದಾನೆ? ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ನೀನು ನಿನ್ನ ಜೀವಿತದಲ್ಲಿ ಈ ಸಮಯದಲ್ಲಿ ನೀನು ದಿಗ್ಭ್ರಮೆಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ, ಅಯ್ಯೋ ನನ್ನ ಮುಂದಿನ ಭವಿಷ್ಯತ್ತು ಏನಾಗಿದೆ, ನಾನು ಮುಂದಿನ ಭವಿಷ್ಯತ್ತಿನಲ್ಲಿ ನಾನು ಯಾವ ರೀತಿಯಾಗಿ ಇರ್ತೀನಿ ಅನ್ನುವಂಥ ಒಂದು ಸಮಸ್ಯೆಯಲ್ಲಿ ನೀನು ಈ ಒಂದು ಸಮಯದಲ್ಲಿ ಇದ್ದೀಯೇನೋ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಒಬ್ಬ ಅರಸನಿರ್ತಾನೆ, ಆತನ ಹೆಸರು ಯೆಹೋಷಾಫಾಟನು ಎಂಬುದಾಗಿ. ಯೆಹೋಷಾಫಾಟನು ಎನ್ನುವಂಥ ಅರಸನ ಜೀವಿತದಲ್ಲಿ ಕೂಡ ಇವತ್ತು ಯಾವ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ದಿಗ್ಭ್ರಮೆ ಇದೆಯೇನೋ, ಕಷ್ಟ ಇದೆಯೋ, ಯಾರು ಕೂಡ ಸಹಾಯ ಮಾಡಲಾರದಂಥ ಸ್ಥಿತಿ ಇದೆಯೋ, ಆ ಅರಸನ ಜೀವಿತದಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಆಗಿ ಆತನು ಕೂಡ ಕಷ್ಟಕ್ಕೆ ಒಳಗಾದ. ಪ್ರಿಯರೇ, ಹಲ್ಲೆಲೂಯಾ. 3 ದೇಶದ ಅರಸರು ಆತನ ಮೇಲೆ ದಂಡೆತ್ತಿ ಬಂದು ಯುದ್ಧ ಮಾಡಬೇಕು, ನಾಶ ಮಾಡಬೇಕಂತೇಳಿ ಕೋರಿದಾಗ ಆ ಯೆಹೋಷಾಫಾಟನು ಎನ್ನುವಂಥ ರಾಜ ಯಾವ ಮನುಷ್ಯನನ್ನು ಆಶ್ರಯಿಸದೆ, ಯಾವ ಅರಸನ ಸಹಾಯಕ್ಕೆ ಹೋಗದೆ ಆತನು ಹೇಳ್ತಾ ಇದ್ದಾನೆ, ನನ್ನ ಕಣ್ಣುಗಳು ಯಾರನ್ನು ನೋಡ್ತವೆ? ದೇವರೇ ನಿನ್ನನ್ನು ನೋಡ್ತಾ ಇದ್ದಾವೆ, ದೇವರೇ ನೀನು ಮಾತ್ರ ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ ಎಂಬುದಾಗಿ. 12ನೇ ವಾಕ್ಯ ಹೋದ್ರೆ ಒಂದ್ಸರಿ. ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಇವತ್ತು ನಾವು ನಮ್ಮ ಜೀವಿತದಲ್ಲಿ ಯಾರನ್ನು ನೋಡ್ತೀವಿ ರೀ? ಮನುಷ್ಯರನ್ನು ನೋಡ್ತೀವಿ. ಮನುಷ್ಯರು ಮಾಡಿದಂಥ ಗೊಂಬೆಗಳನ್ನು ನೋಡ್ತೀವಿ, ಮನುಷ್ಯರು ಮಾಡಿದಂಥ ಸಂಪ್ರದಾಯಗಳನ್ನು ನಾವು ನೋಡ್ತೀವಿ ಹೊರತಾಗಿ ನಾವು ದೇವರನ್ನು ಲಕ್ಷ್ಯ ಇಡ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಮನುಷ್ಯರ ಕೈಯಿಂದ ರೂಪುಗೊಳ್ಳೋದಕ್ಕೆ ದೇವರು ಸಾಮಾನ್ಯನಾಗಿರುವಂಥ ದೇವರಲ್ರಿ. ಹಲ್ಲೆಲೂಯಾ. ವಸ್ತುಗಳನ್ನು ನಾವು ಏನು ಮಾಡ್ಬೋದು? ರೂಪ ಕೊಡ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಮ್ಮ ಪಕ್ಕದಾಗ ಯಾರಿದ್ದಾರೆ? ಸಿದ್ದಪ್ಪಣ್ಣವ್ರು ಇದ್ದಾರೆ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾರೆ? ಏನು ಮಾಡ್ತಾರಂದರೆ ರೆಂಟೆ ಮಾಡ್ತಾರೆ ಅಂದ್ಕೊಳ್ರಿ. ನೀವು ಹೊಲದಲ್ಲಿ ಇದು ಮಾಡ್ತೀರಲ್ಲ, ಮಡಿಕೆ ತಯಾರು ಮಾಡಿದ್ರು. ಯಾವುದರಿಂದ? ಒಂದು ಕಟ್ಟಿಗೆಯಿಂದ ತಯಾರು ಮಾಡಿದ್ರು. ತಯಾರು ಮಾಡಿದ ಮೇಲೆ ಆಯಿತು, ಅದು ಭಾಳ ಜನರಿಗೆ ಉಪಯೋಗವಾಗುವಂಥ ಒಂದು ವಸ್ತಾಗಿಬಿಡುತ್ತು. ಅವಾಗ ಆ ಮಡಿಕೆ ದೊಡ್ಡದ, ಸಿದ್ದಪ್ಪಣ್ಣ ದೊಡ್ಡವ್ರ? ಯಾಕೆ ಮಡಿಕೆ ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ? ಯಾಕೆ ಹೇಳ್ರಿ? ರೂಪ ಕೊಟ್ಟಿದ್ದ್ಯಾರು? ಇವರು. ಹಲ್ಲೆಲೂಯಾ. ಅದಕ್ಕೆ ಆಕಾರ ಕೊಟ್ಟಿದ್ದ್ಯಾರು? ಇವರು. ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತೇಳಿ ಆಲೋಚನೆ ಉಳ್ಳಂಥವ್ರು ಯಾರು? ಇವರು. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ಅನೇಕ ಜನರು ಏನು ಮಾಡ್ತಾರಂದರೆ, ಕಲ್ಲನ್ನು ಉಂಟು ಮಾಡಿದಂಥ ದೇವರು ನಂಬ್ತಾ ಇಲ್ಲ, ಕಲ್ಲಿನಿಂದ ಒಂದು ಬೊಂಬೆಯನ್ನು ಮಾಡಿದಂಥ ಮನುಷ್ಯರು ಮಾಡಿರುವಂಥದ್ದನ್ನು ಏನು ಮಾಡ್ತಾರೆ? ವಿಶ್ವಾಸ ಇಡ್ತಾರೆ. ಭೂಮಿಯನ್ನು ಉಂಟು ಮಾಡಿದಂಥ ದೇವರು ನಂಬ್ತಾ ಇಲ್ಲ, ಭೂಮಿಯಲ್ಲಿ ಒಂದು ಭಾಗದಲ್ಲಿ ತೆಗೆದು ಅದಕ್ಕೆ ಒಂದು ರೂಪ ಕೊಟ್ಟಿರ್ತಕ್ಕಂಥ ಒಂದು ಬೊಂಬೆಯನ್ನು ಮನುಷ್ಯರು ಏನು ಮಾಡ್ತಾರೆ? ನಂಬುತ್ತಾರೆ. ಪ್ರೇರಿ, ಇವತ್ತಿನ ದಿನ ಬಟ್ಟೆಗಳನ್ನು ನೋಡಿ ಅನೇಕರು ಏನು ಮಾಡ್ತಾರೆ? ಮೋಸ ಹೋಗ್ತಾರೆ. ಮರಕ್ಕೆಲ್ಲ ಬಟ್ಟೆಗಳು ಸುತ್ತಿರ್ತಾರೆ. ಅಲ್ಲಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಯ್ತು, ಎಲ್ಲರೂ ಹಾಗೆ ಕೈ ಎತ್ತಿದ್ದೇ ಹಲ್ಲೆಲೂಯಾ. ಎತ್ತಿದ್ದು ಬಾಯಿ ತೆರೆದ್ರೆ ಬರೇ ಸುಳ್ಳು. ಅವ್ರ ಜೀವಿತಗಳೆಲ್ಲ ಭಾಳ ಭಯಂಕರವಾದ ಪಾಪ
ಪಾಪದ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಯಾರು? ಯೆಹೋಷಾಫಾಟನು ಎನ್ನುವಂಥ ರಾಜ ಕಷ್ಟ ಸಂಭವಿಸಿದಾಗ, ನಷ್ಟ ಹೊಂದಿದಾಗ ಆತನು ಯಾರನ್ನು ನೋಡ್ತಾ ಇದ್ದಾನೆ? ದೇವರನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹೀಗೆ ಮದುವೆಯಾಗಿ 30 ವರ್ಷಗಳಿಗಿಂತ ಜಾಸ್ತಿ ಆಗಿದೆ ಪ್ರಿಯರೇ. ಹೊನ್ನಳ್ಳಿಯಲ್ಲಿ ಪ್ರಾರ್ಥನೆಗೆ ಅವ್ರ ಮನೆಯವರು ಬರ್ತಾ ಇದ್ರು, ಅದ್ರ ಕುರಿತಾಗಿ ಪ್ರಾರ್ಥನೆಯ ಸಹಾಯವನ್ನು ಕೇಳಿದ್ರು. ಅವರು ಕೂಡ ಕಣ್ಣೀರಿನಿಂದ ಅದರ ವಿಷಯವಾಗಿ ಪ್ರಾರ್ಥಿಸಿದ್ದಾರೆ. ಮದುವೆಯಾಗಿ ಎಷ್ಟು ವರ್ಷಗಳಾಗಿದ್ದಾವೆ? 30 ವರ್ಷಗಳಿಗಿಂತ ಜಾಸ್ತಿ. ದೊಡ್ಡಪ್ಪನ ವಯಸ್ಸಿರ್ಬೋದು ಅವ್ರದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೋಸೆಫ್ ಅಂತೇಳಿ ಅವರು ಮಾಸ್ಟ್ರು. ಹಲ್ಲೆಲೂಯಾ. ಅವರು ಹೆಣ್ಣುಮಕ್ಕಳು, ಹೆಂಡತಿ. ಹಲ್ಲೆಲೂಯಾ. ಅವರು ಪ್ರಾರ್ಥನೆ ಸಹಾಯ ಕೇಳಿದಾಗ ಅದ್ಭುತವಾಗಿ ಪ್ರಾರ್ಥನೆ ಮಾಡಲಾಗಿ 30 ವರ್ಷಕ್ಕಿಂತ, ಅವರಿಗೆ ಸಮಯ ಗೊತ್ತಿಲ್ಲ ಎಷ್ಟು ವರ್ಷ ಆಗ್ಯದ ಮದುವೆ ಆಗಿ ಅಂತೇಳಿ, 30 ವರ್ಷಕ್ಕಿಂತಲೂ ಜಾಸ್ತಿ ಆಗಿರ್ತಕ್ಕಂಥ ಅವರಿಗೆ ದೇವರು ಅದ್ಭುತವಾಗಿ ಏನು ಮಾಡಿದ? ಗರ್ಭಫಲ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಏನು ಕೊಟ್ಟ? ಗರ್ಭಫಲ ಕೊಟ್ಟ, ಮಕ್ಕಳ ಭಾಗ್ಯವನ್ನು ಕೊಟ್ಟ. ಎಲ್ಲ ಅಲ್ಲಿವರೆಗೆ ಅವರು ಬೇಡಲಾರ್ದಂಥ ದೇವರುಗಳು ಇಲ್ಲವೇ ಇಲ್ಲ, ಹೋಗ್ಲಾರ್ದಂಥ ಸ್ಥಳಗಳು ಇಲ್ಲವೇ ಇಲ್ಲ. ಅನೇಕ ಕಡೆಗೆ ಹೋದಾಗಲೂ ಕೂಡ ಕೊನೆಯದಾಗಿ ಮೃತ್ಯುಂಜಯ ಮಠ ಹೊನ್ನರಹಳ್ಳಿಗೆ ಬಂದಾಗ ಅದ್ಭುತವಾಗಿ ದೇವರು ಅವರ ಜೀವಿತದಲ್ಲಿ ಏನು ಮಾಡಿದರು? ಕಾರ್ಯ ಮಾಡಿದ್ರು. ಯಾಕಂದರೆ ಅವರು ಇಲ್ಲಿವರೆಗೆ ನಾವು ಬರೇ ಮನುಷ್ಯರು ಮಾಡಿದಂಥವುಗಳನ್ನು ನೋಡಿದ್ದೀವಿ. ಹಲ್ಲೆಲೂಯಾ. ಮನುಷ್ಯರು ಮಾಡಿದಂಥವುಗಳು ಹೆಂಗಿರ್ತಾವಂದರೆ, ಬೆಕ್ಕ ಅಡ್ಡ ಬಂದರೆ ನಿಂತ್ಕೊಂಡು ಹೋಗ್ಬೇಕು. ಬೆಕ್ಕ ಭೂಮಿ ಮೇಲೆ ಹೋಗ್ಲಾರ್ದೆ ರೆಕ್ಕೆದವ ಅದು ಕಾರ್ಕೊಂಡು ಹೋಗಕ್ಕೆ. ಹಲ್ಲೆಲೂಯಾ. ಕೆಲವೊಬ್ಬರು ವ್ಯಕ್ತಿಗಳು ಶುಭ ಕಾರ್ಯ ಮಾಡುವಾಗ ಅಡ್ಡ ಬಂದರೆ ಅವ್ರು ಅಡ್ಡ ಬರಬಾರ್ದು ಅಂತೇಳಿ ಏನು ಮಾಡ್ತಾರೆ? ಮಾತಾಡ್ತಾರೆ. ಎಷ್ಟು ಮೂರ್ಖತ್ವ, ಎಷ್ಟು ಬಂಡತನಕ್ಕೆ ಜನರು ಏನು ಮಾಡಿದಾರ? ಒಳಗಾಗಿಬಿಟ್ರೆ. ಇವರು ಒಳಗಾಗಿಲ್ಲ, ಹಿಂದಿನವ್ರು ಹಂಗ ಒಳಪಡಿಸಿಬಿಟ್ಟಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಸೃಷ್ಟಿಕರ್ತನಾದ ದೇವರನ್ನು ಕಣ್ಣೆತ್ತಿ ನೀನು ನೋಡುವುದಾದರೆ ನಿನ್ನ ಪರಿಸ್ಥಿತಿಗಳು ಎಂತಹವುಗಳೇ ಆಗಿರಲಿ, ದೇವರು ನಿನ್ನ ಪರಿಸ್ಥಿತಿಯನ್ನು ಏನು ಮಾಡ್ತಾನೆ? ಬದಲಾವಣೆ ಮಾಡ್ತಾನೆ ಪ್ರಿಯರೇ. 3 ರಾಜರು ಇವರ ಬಳಿಗೆ ಬಂದಂಥ ಸಂದರ್ಭದಲ್ಲಿ, ಇವರ ಸಮೀಪಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತಂದರೆ, ಈತನು ಯಾರನ್ನು ನೋಡ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರನ್ನು ಕಣ್ಣೆತ್ತಿ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನೀನಲ್ಲದೆ ನಮಗೆ ದಿಕ್ಕು ಯಾರು ಇಲ್ಲ, ನೀನೇ ನಮ್ಮನ್ನು ಬಲಪಡಿಸಬೇಕು. ದೇವರೇ, ನಿನ್ನ ಸಹಾಯ ಕೋರ್ತಾ ಇದ್ದೀವಿ, ನೀನಲ್ಲದೆ ನಮಗೆ ಯಾರು ಕೂಡ ಆಶ್ರಯ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆ ಯುದ್ಧದಲ್ಲಿ ದೇವರೇನು ಕೊಟ್ರಂತೆ? ಜಯವನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಬಾದರ್ಲಿ ಮೃತ್ಯುಂಜಯ ಮಠಕ್ಕೆ ಬರುವಂಥ 43 ಕುಟುಂಬಗಳನ್ನು ದೇವರು ಏನು ಮಾಡಿದಾರ್ರಿ? ಗರ್ಭಫಲ ಇರಲಾರ್ದವರಿಗೆ ಎದಲ್ದಡ್ಡಿಯಲ್ಲಿ 18 ವರ್ಷಗಳಾಯಿತು. ಇನ್ನು ಎದಲ್ದಡ್ಡಿಯಿಂದ ಚಳ್ಳೆಕೂಳೂರಿಗೆ ಕೊಟ್ಟಿದ್ದಾರೆ ನಾಯಕರವರು, ಅವರಿಗೆ 12 ವರ್ಷಗಳಾಯಿತು. ಮಕ್ಕಳಾಗಲಾರ್ದ ಸ್ಥಿತಿಯಲ್ಲಿರುವಂಥ 43 ಕುಟುಂಬಗಳು ಏನಾಗಿದ್ದಾವೆ? ಅಲ್ಲಿಗೆ ಬಂದ ಮೇಲೆ ಮಕ್ಕಳನ್ನು ಹೊಂದಿಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅವರು ದೇವರನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿಗೆ ಬಂದ ಮೇಲೆ ಅನೇಕ ವಿಷಯದಲ್ಲಿ ನಾವು ತಪ್ಪುಗಳನ್ನು ಮಾಡಬಾರ್ದು. ಹಲ್ಲೆಲೂಯಾ. ಅಲ್ಲಿಗೆ ಬಂದ ಮೇಲೆ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಯಾರಾದರೂ ಕೇಳ್ತಾರೆ, ನಿಮ್ಮ ಅಪ್ಪ ಅಂದ್ರೆ ಎಷ್ಟು ಜನ ಅಂತೇಳಿ ಕೇಳ್ತಾರೆ. ಯಾರಾದರೂ ಏನಂತ ಕೇಳ್ತಾರೆ ರೀ? ಅಪ್ಪ ಒಬ್ಬತ್ತೇ ಇರ್ತಾನೆ. ಹಲ್ಲೆಲೂಯಾ. ಅದರಂಗೆ ದೇವರು ಕೂಡ ಒಬ್ಬತ್ತೇ. ನಾವು ಬಾಯಸಿ ಎಲ್ಲರೂ ಕೂಡ ದೇವ್ರು ಅಂತೀವಿ, ದೇವ್ರುಗಳಂತೀವಿ ನಾವು. ನಮ್ಮ ನಾಲಿಗೂ ಕೂಡ ಒಪ್ಪಲ್ಲ, ದೇವರು ಒಬ್ಬಾತನೇ ಇದ್ದಾನೆ ಅಂತೇಳಿ ನಮ್ಮ ನಾಲಿಗೆ ಒಪ್ಪುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ನಾಲಿಗೆಯನ್ನು ಉಂಟು ಮಾಡಿದ ದೇವ್ರಿಗೆ ಗೊತ್ತು ದೇವರು ಯಾರಂತೇಳಿ. ದೆವ್ವಗಳನ್ನು ಕೂಡ ಕೇಳ್ರಿ, ದೇವರು ಒಬ್ಬಾತನ ಅಂತೇಳಿ ಹೇಳುತ್ತೆ ಪ್ರಿಯರೇ. ಆದರೆ ಮನುಷ್ಯರಾದ ನಾವು ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೇವೆ? ದೇವರ ಸ್ಥಾನಕ್ಕೆ, ದೇವರ ಸಮಾನಕ್ಕೆ ನಾವು ಒಯ್ಯುವಂಥವರಾಗಿದ್ದೇವೆ. ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ಪ್ರಿಯರೇ, ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರು, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರು, ಅಪ್ರಮಾಣ ಕೂಡಲ ಸಂಗಮ ದೇವರು ಒಬ್ಬನೇ. ಹಲ್ಲೆಲೂಯಾ. ಆತನನ್ನೇ ನಾವು ಹುಡುಕಬೇಕು. ಈ ಯೆಹೋಷಾಫಾಟನು ಆರಾಧನೆ ಮಾಡಿದಂಥ ದೇವರು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಆತನ ಜೀವಿತದಲ್ಲಿ ಆ ಸಮಯದಲ್ಲಿ ಎಲ್ಲ ಆತನ ಪ್ರಾಂತ್ಯ ನಾಶವಾಗಿ ಹೋಗಬೇಕಾಗಿತ್ತು, ಆದರೆ ನಾಶವಾಗಲಿಲ್ಲ. ಒಂದೇ ಒಂದು ಕಾರಣ, ತನ್ನ ಕಣ್ಣುಗಳನ್ನು ಯಾರ ಕಡೆಗೆ ತಿರುಗಿಸ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲೇ ಪಕ್ಕದ ಗಿಣಿವಾರದಲ್ಲಿ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ಮಕ್ಕಳಾಗ್ಲಾರ್ದಂಥವ್ರು ಹೋಗಿದ್ದಾರೆ. 10 ವರ್ಷಗಳು ಆಗೋಗ್ಬಿಟ್ಟಿದೆ ಆಲ್ರೆಡಿ. ಹೋದ್ರೆ ಅವ್ರು ಹೇಳಿದ್ರಂತ ಬಳ್ಳಾರಿಯಲ್ಲಿ ಡಾಕ್ಟ್ರ್, ಏನಂತೇಳಿ, ನಿಮ್ಮ ಮಕ್ಕಳಾಗ ಸಾಧ್ಯ ಇಲ್ಲ, ಎಷ್ಟು ಸರಿ ಹೇಳಬೇಕು, ಎಷ್ಟು ಸರಿ ಬರ್ತಾ ಇದ್ದೀರಿ ನೀವು, ಅನಾಥ ಮಕ್ಕಳನ್ನ ತೊಗೊಂಡ್ಬಿಡ್ರಲ್ಲ, ನಿಮ್ಗೆ ಮಕ್ಕಳ ಅವಶ್ಯಕತೆ ಇದ್ರಿ ಅಂತೇಳಿ. ಹಲ್ಲೆಲೂಯಾ. ಅಯ್ಯಮ್ಮ ಬರ್ತಾ ಇದ್ದಾಳೆ ಮಂದಿರಕ್ಕೆ, ಎಲ್ಲರೂ ಬಂದಂಗೆ ಬರ್ತಾಳೆ, ಹೋಗ್ತಾಳೆ. ದೇವ್ರನ್ನ ಏನು ಮಾಡ್ತಾ ಇಲ್ಲ? ಪರಿಪೂರ್ಣವಾಗಿ ವಿಶ್ವಾಸ ಇಡ್ತಾ ಇಲ್ಲ. ದೇವ್ರ ಮೇಲೆ ಪರಿಪೂರ್ಣವಾದಂಥ ನಂಬಿಕೆ ಇಲ್ಲ ಆಕೆಗೆ. ಹಲ್ಲೆಲೂಯಾ. ಆದರೆ ಒಂದು ದಿನ ವಾಕ್ಯ ಕೇಳಿದ್ಲು. ವಾಕ್ಯ ಕೇಳಿದಾಗ ತನ್ನ ಹೃದಯವನ್ನು ಬದಲಾಯಿಸಿಕೊಂಡು, ಇಷ್ಟು ಹೇಳ್ತಾ ಇದ್ದಾರಲ್ಲ, ಎಷ್ಟು ಹಣ ಖರ್ಚು ಮಾಡಿದ್ವಿ ಇಲ್ಲಿವರೆಗೆ,
ಅನಾಥ ಮಕ್ಕಳನ್ನು ತಗುವಂತ ಹೇಳ್ತಾ ಇದಾರಲ್ಲ, ನಮ್ಮ ಅಯ್ಯೋರು ಎಷ್ಟು ಹೇಳಿದ್ರು, ರಕ್ಷಣೆ ಹೊಂದಮ್ಮ, ದೇವ್ರು ನಿನ್ನ ಖಂಡಿತವಾಗಿ ಕಾರ್ಯ ಮಾಡ್ತಾನೆ ಅಂತೇಳಿ ಹೇಳಿದ್ರ, ಅಯ್ಯಮ್ಮ ಏನು ಮಾಡಿದ್ಲು, ತಿರಸ್ಕಾರ ಮಾಡ್ತಾ ಇದ್ಲು ಪ್ರೇಯರ್. ಆದರೆ ಯಾವಾಗ ಡಾಕ್ಟ್ರ್ ಆಗೋದೇ ಇಲ್ಲ 100% ಅಂತೇಳಿ ಹೇಳಿದಾಗ ಏನು ಮಾಡಿದ್ರು, ರಕ್ಷಣೆ ಹೊಂದುತ್ತೀನಯ್ಯ ಅಂತೇಳಿ ಮುಂದೆ ಬಂದರು, ದೀಕ್ಷೆ ತೊಗೊಂಡ್ರು, ದೇವ್ರ ಮಕ್ಕಳಾದರು. ಇವಾಗ ಅದ್ಭುತವಾಗಿ 6 ತಿಂಗಳು ರೀ. ಹಲ್ಲೆಲೂಯ. ಎಷ್ಟು ತಿಂಗಳೀಗ? 6 ತಿಂಗಳು ಗರ್ಭಿಣಿ. ನೀವು ನೋಡಿರ್ತೀರಿ, ಲಿಂಗಪ್ಪ ಬೇಗ ವರ್ಕ್ ಮಾಡ್ತಾ ಇರ್ತಾನಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವರಿಗೆ ಆಗಲಾರದ ಕಾರ್ಯ ಯಾವುದಿಲ್ಲ. ದೇವರು ಖಂಡಿತವಾಗಿ ಪ್ರತಿಯೊಬ್ಬರ ಕಣ್ಣೀರನ್ನು ಏನು ಮಾಡ್ತಾನೆ, ಒರೆಸಿ ಹಾಕ್ತಾನೆ. ಕೆಲವೊಬ್ಬರ ಜೀವಿತದಲ್ಲಿ ಆ ಥರ ಆಗೋದಕ್ಕೆ ಕೇವಲ ಮೆಡಿಕಲ್ ಟ್ರೀಟ್ಮೆಂಟ್, ಅಯ್ಯೋ ನಮ್ಮ ಭಾಗದಲ್ಲಿ ನಮ್ಮ ಅವಯವಗಳಲ್ಲಿ ಏನೋ ತೊಂದರೆ ಇದೆ ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ತೀರಿ. ಆದರೆ ಕೆಲವೊಂದು ಸಾರಿ ದುರಾತ್ಮ ಶಕ್ತಿಗಳು, ದೆವ್ವದ ಆತ್ಮಗಳು ಏನು ಮಾಡ್ತಾವಂತೆ, ಆಗಲಾರ್ದ ಹಾಗೆ ಆ ಥರ ನಡೆಸ್ಕೊಳ್ತಾವಂತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಏಸಪ್ಪನ ನಂಬುವಾಗ, ಏಸಪ್ಪನನ್ನು ನೀನು ನೋಡುವಾಗ ಪರಿಪೂರ್ಣವಾಗಿ ಆತನ ಏನು ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಒಂದು ಸಾರಿ ಏನಾಗುತ್ತೆ ಅಂದರೆ, ಯೇಸು ಸ್ವಾಮಿಯ ಸಂಗಡ ಯಾವಾಗಲೂ 12 ಜನ ಶಿಷ್ಯರು ಇರ್ತಾ ಇದ್ರು. ನೀವು ಶಿಶು ಮಕ್ಕಳು ಅಂತೀರಲ್ಲ, 12 ಜನ ಯಾವಾಗಲೂ ಕೂಡ, 12 ಅಂದರೆ 1 ಡಜನ್ ಯಾವಾಗಲೂ ಹಿಂದೆ ಇರ್ತಾ ಇದ್ರು. ಒಂದು ಸಾರಿ ಏನಾಗುತ್ತೆ ಅಂದರೆ, ಯೇಸು ಸ್ವಾಮಿ ಇದರಂಗೆ ಪ್ರಾರ್ಥನೆ ಕೂಟ ಇಟ್ಟಾಗ ಅಷ್ಟು ಅನೇಕ ಸಾವಿರ ಜನರು, 5,000 ಗಂಡು ಮಕ್ಕಳಿದ್ರಂತೆ. ಎಷ್ಟು ಸಾವಿರ ರೀ? 5,000 ಜನ ಬರೀ ಗಂಡು ಮಕ್ಕಳಿದ್ರಂತೆ. ಆ ಗಂಡು ಮಕ್ಕಳು ಮತ್ತು ಅವರು ಹೆಂಡತಿಯರು ಮತ್ತು ಮಕ್ಕಳು ಮತ್ತು ತಾತಂದರು, ಯೌನಸ್ಥರು, ಅವರೆಲ್ಲರನ್ನ ಲೆಕ್ಕ ಹಾಕಿದ್ರೆ ಸುಮಾರು ಒಂದು 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಪ್ರಾರ್ಥನೆ ಕೂಟದಲ್ಲಿ ಏನು ಮಾಡಿದ್ರು, ಕೂಡಿದ್ರು. ಏಸಪ್ಪ ವಾಕ್ಯ ಹೇಳಿದಾಗ ಅವ್ರಿಗೆ ಹಸಿವಾಗ್ಬಿಡ್ತು. ಹಸಿವಾದಾಗ ಏಸಪ್ಪ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ, 12 ಜನಕ್ಕೆ ಏನಂತೇಳಿ, ಸ್ವಾಮಿ ಇವ್ರಿಗೆ ಆಯ್ತು ಬಿಟ್ಟು 3 ದಿನ ಆಯಿತು ಹಂಗೆ ಕುಂತ್ಕೊಂಡಾರ, ಊಟಕ್ಕೆ ಏನೂ ಇಲ್ಲ. ಅದ್ರ ಸಲುವಾಗಿ ಊಟ ಮಾಡ್ಕೊಂಬರ್ತಾರೆ. ಹಳ್ಳಿಗಳಿಗೆ ಹೋಗ್ಬಿಡ್ಲಿ, ಇವರು ಊರುಗಳಿಗೆ ಇವರು ಹೋಗ್ಬಿಡ್ಲಿ, ಊಟಕ್ಕೆ ಬಿಟ್ಬಿಡ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾ ಇದ್ದಾನೆ, ಊಟಕ್ಕೆ ನೀವೇ ಕೊಡ್ಬೇಕು ಅವ್ರಿಗೆ ಅಂತ. ಅಲ್ಲೆಲ್ಲ ಯಾರಿಗೆ ಕೊಡ್ಬೇಕಂತ? ನೀವೇ 12 ಜನ ಇದ್ದೀರಲ್ಲ, ನೀವೇ ಊಟಕ್ಕೆ ಕೊಡ್ಬೇಕು ಅವ್ರಿಗೆ ಅಂತೇಳಿ ಹೇಳಿದಾಗ, ಸ್ವಾಮಿ ನಮ್ಮ ಹತ್ರ ಈ ದುಡ್ಡು ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಏನಿಲ್ಲ, ಆಹಾರ ಇಲ್ಲ, ಏನಪ್ಪ ಒಬ್ರಿಗಿಬ್ರಿಗೆ ಅಂದ್ರೆ ಕೊಡ್ಬೋದು. 5,000 ಜನ ಬರೀ ಲೆಕ್ಕ ಹಾಕಿದರೆ ಗಂಡು ಮಕ್ಕಳೇ ಇದ್ದಾರೆ. ಕೆಲವು ಜನ ಫುಲ್ ಮೀಲ್ಸ್ ತಿನ್ನೋರು ಇರ್ತಾರೆ, ಕೆಲವು ಜನ 1 ಪ್ಲೇಟ್ ತಿನ್ನೋರು ಇರ್ತಾರೆ, ಕೆಲವು ಜನ ಅರ್ಧ ಪ್ಲೇಟ್ ತಿನ್ನೋರು ಇರ್ತಾರೆ. ಅವೆಲ್ಲ ಲೆಕ್ಕ ಹಾಕಿದ್ರೆ ಅಯ್ಯೋ ಲೆಕ್ಕ ಹಾಕಕ್ಕೆ ಕುಂತ್ರಿ ಅವರು. ಅಲ್ಲೆಲ್ಲೂಯ. ಅವಾಗ ಒಂದು ಹುಡುಗ ಬಂದು ಅದರೊಳಗಡೆಯಿಂದ ಎದ್ದು, ಅಲ್ಲೆಲ್ಲೂಯ, ಆ ಹುಡುಗ ಯೇಸು ಸ್ವಾಮಿಯನ್ನು ನೋಡುವಂಥ ಹುಡುಗ, ತನ್ನಲ್ಲಿರುವಂಥದ್ದನ್ನು ಯೇಸು ಸ್ವಾಮಿಗೆ ಕೊಡಬೇಕಂತೇಳಿ ತೆಗೆದುಕೊಂಡು ಬಂದ. ಆ ಹುಡುಗನ ಹತ್ರ ಎಷ್ಟಿದ್ವು? 5 ರೊಟ್ಟಿ 2 ಮೀನುಗಳಿದ್ದವು ಪ್ರಿಯರೇ. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್. 2 ಮೀನುಗಳಿದ್ದಾಗ ಶಿಷ್ಯರು ಹೇಳ್ತಾ ಇದ್ದಾರೆ, 5 ರೊಟ್ಟಿ 2 ಮೀನು ಒಬ್ಬತ್ತನೇ ಹೊಡಿಬೋದು, ಒಬ್ಬತ್ತನೇ ತಿಂದ್ಬಿಡ್ತಾನೆ. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್. ಇಷ್ಟು ನಾವು ರೊಟ್ಟಿ, ಗೋಧಿ ರೊಟ್ಟಿ ಅಂತೀವಲ್ಲ, ಚಪಾತಿ, 5 ಚಪಾತಿ 2 ಮೀನು ಒಬ್ಬರೇ ತಿನ್ಬೋದು. ಅಲ್ಲೆಲ್ಲೂಯ. ಒಂದು ಹುಡುಗನ ಬಳಿಯಲ್ಲಿರುವಂಥದ್ದನ್ನು ತಗೊಂಡು ಬಂದರು ಪ್ರಿಯರೇ. ತಂದಾಗ ಅವಾಗ ಏಸಪ್ಪನ ಕೈಗೆ ಕೊಟ್ಟಾಗ ಏಸಪ್ಪ ಹೇಳ್ತಾ ಇದ್ದಾನೆ, ಸಾಕು, ಅಷ್ಟೇ ಸಾಕು. ಎಷ್ಟು ಸಾಕು? 5 ರೊಟ್ಟಿ 2 ಮೀನು ಈ 20,000 ಜನಕ್ಕೆ ಆಗ್ತಾವಿಲ್ಲ. ಶಿಷ್ಯರಿಗೆ ಗೊತ್ತಿಲ್ಲ, ಆತ ಯಾರೆಂಬುದಾಗಿ ಶಿಷ್ಯರಿಗೆ ಗೊತ್ತಿಲ್ಲ. ಯೇಸು ಕ್ರಿಸ್ತನನ್ನು ಈ ಲೋಕದ ಜನರು ಹೇಳ್ತಾ ಇರ್ತಾರೆ, ಆ ಜಾತಿ ದೇವರು, ಈ ಜಾತಿ ದೇವರು, ಅವರು ದೇವರು, ಇವರು ದೇವರು ಅಂತೇಳಿ. ಅಲ್ಲೆಲ್ಲ ಎಷ್ಟು ಅಜ್ಞಾನಿಗಳು, ಎಷ್ಟು ಮೌಢ್ಯರು, ಎಷ್ಟು ಮೂರ್ಖತನದಲ್ಲಿ ಇರ್ತಕ್ಕಂಥ ಜನರು ಆ ಥರ ಮಾತಾಡ್ತಾರಂದರೆ, ಯೇಸು ಸ್ವಾಮಿ ಹುಟ್ಟಿರುವಂಥದ್ದು ಎಲ್ಲಿರಿ? ಇಸ್ರಾಯೇಲ್ ದೇಶದಲ್ಲಿ, ಯೆರೂಷಲೇಮಿನಲ್ಲಿ. ಅಲ್ಲೆಲ್ಲ ಅಲ್ಲಿ ಬ್ರಾಹ್ಮಣರಿಗೆ ಎಂಟ್ರಿ ಇಲ್ಲ, ಗೊತ್ತಾ? ಬ್ರಾಹ್ಮಣರನ್ನ ಏನು ಮಾಡ್ತಾರೆ ಅಲ್ಲಿ, ಅವ್ರು ಏನಾದ್ರು ಬಂದು ಟಚ್ ಮಾಡಿದ್ರೆ ಅವ್ರನ್ನ ಸೇರಿಸ್ಕೊಳ್ಳಲ್ಲ. ಎಲ್ಲಿ? ಯಹೂದ ದೇಶದಲ್ಲಿ. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್. ಅಷ್ಟು ಒಳ್ಳೆಯ ಒಂದು ರಾಜಾದಿರಾಜನ ಜಾತಿಯಲ್ಲಿ, ಯಹೂದ್ಯ ಜನಾಂಗದಲ್ಲಿ ಏಸಪ್ಪ ಹುಟ್ಟಿದರೆ, ಇಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ, ಆ ಜನರು, ಆ ದೇಶ, ಆ ಜಾತಿ ಜನ ದೇವರು, ಈ ಜಾತಿ ದೇವರು ಅಂತೇಳಿ ಅಂತ ಇದ್ದಾರೆ. ಒಂದು ಸಾರಿ ಆಲೋಚನೆ ಮಾಡಿ, ನಿಮ್ಮೂರೇ ಅರೇಟ್ನೂರೇ ತಗೊಳ್ಳೋಣ. ಅಲ್ಲೆಲ್ಲೂಯ. ಆ ಜನರು ಇಲ್ಲಿ ಕೂಡ ಇದ್ದಾರೆ ಅಂದ್ಕೊಳ್ರಿ. ಅಲ್ಲೆಲ್ಲೂಯ. ಇದ್ದಾರಲ್ವಾ? ಇದ್ದಾರೆ ಅಂದ್ಕೊಳ್ರಿ. ಅಲ್ಲೆಲ್ಲೂಯ. ಅವರೆಲ್ಲರೂ ನಂಬ್ಯಾರ ಸ್ವಾಮಿನ? ಅಲ್ಲೆಲ್ಲೂಯ. ನಂಬ್ಯಾರ್ರಿ? ನಂಬಿಲ್ಲ. ಅವ್ರು ಯಾರನ್ನ ಆರಾಧನೆ ಮಾಡ್ತಾ ಇದ್ದಾರೆ? ಬೇರೆಯವ್ರನ್ನ ಆರಾಧನೆ ಮಾಡ್ತಾರೆ. ಅಂದರೆ ಅವ್ರು ಆರಾಧನೆ ಮಾಡೋ ದೇವರೆಲ್ಲ ಆ ಜಾತಿ ದೇವ್ರು ಅಂತೇಳಿ ಹೋಲಿಸ್ತೀರಾ ನೀವು? ಅಲ್ಲೆಲ್ಲೂಯ. ನಮ್ಮ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೌರ್ಭಾಗ್ಯದ ಸ್ಥಿತಿ ಏನಂದರೆ, ಜಾತಿ ಎನ್ನುವಂಥ ವಿಷ ಬೀಜವನ್ನು ಮನುಷ್ಯರಿಗೆ ಮಾತ್ರ ಅಲ್ಲ, ಯಾರಿಗೂ ಕೂಡ ಹೋಲಿಸ್ತಾರೆ, ದೇವ್ರಿಗೂ ಕೂಡ ಜಾತಿ ಮಾಡಿದ್ದಾರೆ. ಈ ಜಾತಿಯರಿಗೆ ಈ ದೇವರು, ಇನ್ನೊಂದು ಜಾತಿಯರಿಗೆ ಇನ್ನೊಂದು ದೇವರು, ಮತ್ತೊಂದು ಜಾತಿಯರಿಗೆ ಮತ್ತೊಂದು ದೇವರು, ದೇವ್ರಿಗೂ ಕೂಡ ಜಾತಿಗಳನ್ನು ಮಾಡಿದ್ದಾರೆ. ದೊಡ್ಡ ಪುಣ್ಯಾತ್ಮರು ಎಲ್ಲಿ? ಭಾರತ ದೇಶದಲ್ಲಿ ಇರುವಂಥವ್ರು. ಅಲ್ಲೆಲ್ಲೂಯ. ಪ್ರೈಸ್ ಲಾರ್ಡ್. ಇವರೆಲ್ಲರೂ ನೋಡ್ತಾ ಇದ್ದಾರೆ, 5 ರೊಟ್ಟಿ 2 ಮೀನು, ಎಷ್ಟು ಜನರು! ಅಲ್ಲೆಲ್ಲೂಯ. ನೋಡೋಕ್ಕೆ ಸಾಕಾಗ್ತಾ ಇಲ್ಲ, ಅಷ್ಟು ಜನರು ತುಂಬಿಕೊಂಡಿದ್ದಾರೆ, 20,000ಕ್ಕಿಂತ ಹೆಚ್ಚು ಜನರು. ಅವಾಗ ಸ್ವಾಮಿಯನ್ನು ಇವ್ರು ಯಾರು ಕೂಡ ಏನು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಇದರೊಟ್ಟು ಯಾವಾಗಲೂ ಕೂಡ ಯಾರು ಅದ್ಭುತ ಮಾಡಿಲ್ಲ. ಇವರು ಹೇಳುವಂಥ ಪವಾಡಗಳು ಹೆಂಗಿರ್ತಾವೆ ಅಂದರೆ, ಸುಡ ಅನ್ನದಾಗ ಕೈ ಕಲಸಿದ್ನೆ
ಸಾಂಬಾರ್ನ್ಯಾಗ ಕೈ ಕಲಿಸಿದ್ನೆ, ಸಾಂಬಾರಿನಾಗ ಕೈ ಒಂದು ಆ್ಯಸಿಡ್ ಬರುತ್ತೆ, ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಕೈಯಾಗ ಹಾಕ್ಕೊಂಡು ಕಲಿಸ್ಬೋದು ನಾವು ಈಸಿಯಾಗಿ. ಅಲ್ಲೆಲ್ಲ ನೀವು ಅಡುಗೆ ಮಾಡುವಾಗ ಫಸ್ಟಿಗೆ ಮಾಡುವಾಗ ನಿಮ್ಗೆ ಏನಿರುತ್ತೆ, ಭಾಳ ಶಾಕ್ ಇರುತ್ತೆ. ಬರ್ತಾ ನೀವೇನು ಮಾಡ್ತೀರಿ, ಸುಡೋದು ಹಿಂಗೆ ತಗೊಂಡು ಹಿಂಗೆ ಕೈಯಾಗ ಇಡ್ತೀರಿ ಅಲ್ಲ ಕೆಳಗಡೆ, ಆಮೇಲೆ ಮಸಿಬಿಟ್ಟು ಹುಡುಕ್ತೀರಿ, ಎಲ್ಲದಕ್ಕೆ ಹುಡುಕ್ತೀರಾ. ಬರ್ತಾ ಏನಾಗುತ್ತೆ, ರೂಢಿ ಆಗುತ್ತೆ ಯಾವುದಾಗಲಿ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಏಸಪ್ಪ ಮಾಡಿದಂಥ ಅದ್ಭುತಗಳು ಈ ಭೂಲೋಕದಲ್ಲಿ ಯಾರೂ ಕೂಡ ಮಾಡಿಲ್ಲ, ಯಾಕಂದರೆ ಆತನು ದೇವರಾಗಿದ್ದಾನೆ, ಆತನು ಮಾಡಿದ್ದಾನೆ ಪ್ರಿಯರೇ. ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ 5 ರೊಟ್ಟಿ 2 ಮೀನುಗಳನ್ನು ಇಷ್ಟು ತೊಗೊಂಡು ಏನು ಮಾಡಿದ ಸ್ವಾಮಿ, ಹಿಂಗೆ ಮುರಿದು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಕೊಟ್ಟ, ಎಲ್ಲರೂ ಕೂಡ ಕೂಡಿಸಿದ್ರು. 50 ಜನ ಒಂದು ಪಂಕ್ತಿ ಕುಂದಿರ್ಬೇಕು, 100 ಜನ ಒಂದು ಪಂಕ್ತಿ ಕುಂದಿರ್ಬೇಕು. ಎಲ್ಲರೂ ಕುಂತರು, ಆಯಿತು. ಎಲ್ರಿಗೂ ಕೂಡ ಬಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವು ಹೆಂಗೆ ಬರ್ತಾ ಇದ್ದಾವೋ ಗೊತ್ತಿಲ್ಲ, ಏನಾಗ್ತಾ ಇದ್ದಾವೆ, ಅದೇ 5 ರೊಟ್ಟಿ ಅದೇ 2 ಮೀನು ಏನಾಗ್ತಾ ಇದ್ದಾವೆ, ಮಲ್ಟಿಪಲ್ ಆಗ್ತಾ ಇದ್ದಾವೆ, ಜಾಸ್ತಿ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ಊಟ ಮಾಡಿ ತುಂಬಿದ ಮೇಲೆ ಪುಟ್ಟಿಗಳು ಎಷ್ಟು ಪುಟ್ಟಿ ಉಳಿದು ಅಂತಿನ್ನ 12 ಪುಟ್ಟಿಗಳು ಉಳಿದು. ಅಲ್ಲೆಲ್ಲೂಯ್ಯ. ಈ 12 ಪುಟ್ಟಿಗಳು ಯಾಕೆ ಉಳಿದು ಅಂದರೆ, ಇಲ್ಲಿ 12 ಜನ ಅದರಲ್ಲಿ ಇವರು ಬರೇ ತಿಂಡಿ ಬೋತ್ರಿ. ಇವರು ಏನು ಮಾಡೋರ, ತಿಂಡಿ ಬೋತ್ರ. ದೇವ್ರು ನೋಡಲ್ಲ. ಏಸಪ್ಪನ ಜೊತೆಗಿದ್ರೆ ಆಯ್ತು, ನಮ್ಗೆ ಊಟ ಸಿಗುತ್ತಾ, ಏಸಪ್ಪನ ಜೊತೆಗಿದ್ರೆ ಆಯ್ತು ಅಂತೇಳಿ ಏಸಪ್ಪನ ನೋಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಅದರ ಸಲುವಾಗಿ ನಾನು ಯಾರಂತೇಳಿ ತೋರಿಸ್ಕೊಡ್ಬೇಕಂತೇಳಿ ದೇವ್ರು ಏನು ಮಾಡಿದ, 12 ಪುಟ್ಟಿ ಉಳಿಯೋಂಗೆ ಮಾಡಿದರು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಈ ಸಂದರ್ಭ ಆದಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ, ಏಸಪ್ಪ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಅವರು ಅಡುಗತ್ತಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ದಡಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ನಾವಿಲ್ಲಿ ಅಡುಗು ಜಾಸ್ತಿ ಯೂಸ್ ಮಾಡಲ್ಲ, ಹಳ್ಳ ದಾಟಿದ್ರೆ ಯಾವ್ದು ಬರೋದು ಗೋಣವ್ರು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅರಗಲ್ಲು ಕೂಡ ಯೂಸ್ ಮಾಡಲ್ಲ, ಏನೋ ಒಳಗೆ ಆ ಕಡೆ ಹೊನ್ನಳ್ಳಿ ಸೈಡ್ ಆಗಲಿ ಅಚ್ಚೋಳಿ ಸೈಡ್ ಆಗಲಿ ಹೋಗಿದ್ರೆ ನಾವು ಅರಗಲ್ ಹೆಂಗೆ ಹೋಗ್ತೀವಿ, ಅದರಂಗೆ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ಒಂದು ದಡದಿಂದ ಒಂದು ದಡಕ್ಕೆ ಬಂದಿದ್ದಾರೆ. ಈಗ ಮತ್ತೊಂದು ಊರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು, ಅದನ್ನು ದಾಟಿ ಹೋಗ್ಬೇಕು. ದಾಟಿ ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದರೆ, ಸಡನ್ನಾಗಿ ಇವರೆಲ್ಲರೂ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಭಯಂಕರವಾದ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಗಾಳಿ ಎದ್ದು ಬಿಡ್ತು. ಎಲ್ಲಿ, ಸಮುದ್ರದಲ್ಲಿ ಗಾಳಿ ಎದ್ದು ಬಿಡ್ತು. ಎಲ್ಲ ಅಲ್ಲ ಕಲ್ಲೋಲಗಳಾಗ್ತಾ ಇದ್ದಾವೆ. ನೀವು ಬೀಚ್ ನೋಡಿದ್ದೀರಾ, ಹೆಂಗಿರುತ್ತೆ ಬೀಚ್ ಹತ್ರ, ಅಲೆಗಳು ಹಿಂಗೆ ಬಂದು ಹಿಂಗೆ ಸಡನ್ನಾಗಿ ಮನುಷ್ಯರು ಯಾರ್ಯಾರಲ್ಲಿ ಏನು ಮಾಡಿಬಿಡ್ತಾವನ್ನ ಹಿಂದ್ಗಡೆ ಎಳ್ಕೊಂಡು ಹೋಗ್ಬಿಡ್ತಾವೆ, ಮುಂದ್ಗಡೆ ತಂದುಬಿಡ್ತಾವೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅಲೆಗಳು ಎದ್ದೇಳ್ತಾ ಇದ್ದಾವೆ, ದೋಣಿ ಮುಳುಗುವಂಥ ಸ್ಥಿತಿಗೆ ಬರ್ತಾ ಇದೆ. ಎಲ್ಲರೂ ಭಯ ಪಟ್ಟಂಥವರಾಗಿ ಇರಬೇಕಾದ್ರೆ ಅವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ಅಂತಹ ದಿಗ್ಭ್ರಮೆಗೆ ಒಳಗಾಗುವಂಥ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡಿದಂತೆ, ಅವರ ಕಡೆಗೆ ಬಂದನು ಎಂಬುದಾಗಿ. ಒಂದ್ಸಾರಿ ಓದ್ರಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ. (25ನೇ ವಾಕ್ಯ). ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಇವರು ಯಾವ ಪರಿಸ್ಥಿತಿಯಲ್ಲಿದ್ದಾರ, ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಯಾರಾದರೂ ನೀರಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದ್ದಾನೆ, ನೀರು ಎಲ್ಲ ನಾವಿಲ್ಲಿ ಹೊಸರು ಅಂತೇಳಿ ಯಾಕೆ ಮಾಡ್ಕೊಂಡಿವಿ, ಯಾಕೆ ಮಾಡ್ಕೊಂಡ್ವಿ ಹೊಸರು ಅಂತ, ನೀರಿನ ಇಚ್ಚಿಗೆಲ್ಲೇ ಮಾಡ್ಕೊಂಡಿರೋದು ನಾವು. ಮೊದಲೆಲ್ಲ ನಾವು ಎಲ್ಲಿರ್ತಿದ್ವಿ, ಹಳೆ ಊರಾಗಿರ್ತಿದ್ವಿ. ಅಲ್ಲೆಲ್ಲೂಯ್ಯ. ಫ್ಲಡ್ ಬಂದದಕ್ಕೆ ಏನಂತೀವಿ, ಅದಕ್ಕೆ ನೆರೆಹಾವಳಿ ಬಂದದಕ್ಕೆ ಏನಾಗಿವಿ ನಾವು, ಅದು ಹಳ್ಳದ ಸಮೀಪ ಇದ್ರೆ ನಮಗೆ ಡೇಂಜರ್ ಇದ್ದಂಗೆ ಅಂತೇಳಿ ಏನು ಮಾಡಿವಿ ನಾವು, ಹೊಸ ಊರನ್ನು ಹಳ್ಳದಿಂದ ಸ್ವಲ್ಪ ದೂರ ಹೆಂಗೆ ಮಾಡ್ಕೊಂಡಿದ್ದೀವೋ ಅದರಂಗೆ ಇವರು ಎಲ್ಲಿದ್ದಾರೆ, ಈಗ ನೀರಿನಲ್ಲಿದ್ದಾರೆ, ನದಿಯಲ್ಲಿದ್ದಾರೆ, ಸಮುದ್ರದಲ್ಲಿದ್ದಾರೆ. ಎಲ್ಲ ಭಯಂಕರವಾದ ಅಲೆಗಳಿಂದ ಏನಾಗ್ತಾ ಇದೆ, ದೋಣಿ ಅಲ್ಲಾಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಅವರು ದಿಗ್ಭ್ರಮೆಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಅವರ ಬಳಿಗೆ ಯಾರು ಬರ್ತಾ ಇದ್ದಾರೆ ಪ್ರಿಯರೇ, ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಯಾರು ಬರ್ತಾ ಇದ್ದಾರೆ, ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಬಂದಂಥ ಸಮಯದಲ್ಲಿ ಅವರಿಗೆ ಸರಿಯಾದ ಪ್ರಜ್ಞೆ ಇಲ್ಲ, ಸರಿಯಾದ ರೀತಿಯಲ್ಲಿ ಅವರು ನೋಡ್ತಾ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೆಂಗೆ ಬರ್ತಾ ಇದ್ದಾನೆ ಗೊತ್ತಾ, ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ನೀರಿನ ಮೇಲೆ ನಡೆಯೋಕ್ಕಾಗತ್ತ ನಮ್ಮಿಂದ? ಅಲ್ಲೆಲ್ಲೂಯ್ಯ. ಯಾರು ಕೂಡ ನೀರಿನ ಮೇಲೆ ನಡೆದಂಥ ಚರಿತ್ರೆಗಳು ಇಲ್ಲವೇ ಇಲ್ಲ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ನಮ್ಮ ದೇಶದ್ದೇ ತೊಗೊಂಡ್ರೆ ಏನು ಮಾಡಿದ್ರಿ, ಬ್ರಿಡ್ಜ್ ಕಟ್ಟಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದರು, ಬ್ರಿಡ್ಜ್ ಕಟ್ಟಿದ್ರು, ಹೋದರು. ಅಲ್ಲೆಲ್ಲೂಯ್ಯ. ಯುದ್ಧ ಎಲ್ಲ ಮಾಡಿದ್ರು. ಯಾಕಂದರೆ ಅವರು ಮನುಷ್ಯರ ಕಲ್ಪನೆಯಿಂದ ಬರೆದಿರ್ತಕ್ಕಂಥ ಗ್ರಂಥಗಳು ಪ್ರಿಯರೇ. ದೇವರು ವಾಕ್ಯ ಹೇಳುತ್ತದೆ, ಸಮುದ್ರದ ಮೇಲೆ ಯೇಸು ಸ್ವಾಮಿ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ದೋಣಿಯಲ್ಲಿರ್ತಕ್ಕಂಥ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ಯೇಸಪ್ಪನನ್ನು ನೋಡಿ ದೆವ್ವ ಭೂತ ಅಂತೇಳಿ ಭಯ ಪಡ್ತಾ ಇದ್ದಾರೆ ಪ್ರಿಯರೇ.
ಪ್ರಿಯರೇ, ಮೊದಲೇ ಭಯದಲ್ಲಿದ್ದಾರೆ. ಈಗ ಯೇಸಪ್ಪನನ್ನು ನೋಡಿ ಮತ್ತಿಷ್ಟು ಏನಾದರೂ ಅವರು ಭಯ ಪಡೋದಕ್ಕೆ ಪ್ರಾರಂಭ ಮಾಡಿದರು. ದೇವರ ವಾಕ್ಯ ಹೇಳ್ತಾ ಇದೆ, ಅವಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತೇಳಿ, ಕೂಡಲೇ ಯೇಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಹಲ್ಲೆಲೂಯ. ಇವರು ದಿಗ್ಭ್ರಮೆಯ ಇದ್ದಾರೆ. ಹಲ್ಲೆಲೂಯ. ಯೇಸಪ್ಪ ಆ ಸಮಯದಲ್ಲಿ ಅವರ ಬಳಿಗೆ ಬಂದು ಏನಂತ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರ್ರಿ, ನಾನೇ. ಹಲ್ಲೆಲೂಯ. ಅಂಜಬೇಡ್ರಿ, ಯಾಕೆ ಅಂಜ್ತೀರಿ ಅಂತೇಳಿ ಹೇಳಿದಾಗ ಅವಾಗ ಅವ್ರಿಗೇನು ಬರುತ್ತೆ, ಧೈರ್ಯ ಬರುತ್ತೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅನೇಕರು ಮೃತ್ಯುಂಜಯ ಮಠದಲ್ಲಿ ನೀವು ಸಾಕ್ಷಿಗಳು ಕೇಳಿದರೆ ಸಾಯ್ಬೇಕಂತೇಳಿ ಅಂದ್ಕೊಂಡಂಥವ್ರು, ರೋಗದ ಜೀವಿತದಲ್ಲಿ ಜೀವಿಸುವಂಥವ್ರು ಅನೇಕರಿಗೆ ದೇವರು ಏನು ಮಾಡಿದ್ದಾನೆ, ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಸೂಸೈಡ್ ಮಾಡ್ಕೊಳ್ಬೇಕಂತೇಳಿ ಓದಂಥವ್ರು ಹಲ್ಲೆಲೂಯ ಇವತ್ತಿನ ದಿನ ಒಳ್ಳೆಯ ಕುಟುಂಬದಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ ಏನು? ನಿನ್ನ ಜೀವಿತದಲ್ಲಿ ನೀನು ಸಮಸ್ಯೆಯ ಕಡೆಗೆ ನೋಡಬೇಡ. ನಿನ್ನ ಜೀವಿತದಲ್ಲಿ ನಿನಗಿರುವಂಥ ಕೊರತೆಯ ಕಡೆಗೆ ನೀನು ನೋಡಬೇಡ. ನಿನ್ನ ಜೀವಿತದಲ್ಲಿ ಬರೀ ಅವು ಇವು ಅಂತೇಳಿ ಅವುಗಳ ಕಡೆಗೆ ನೀನು ನೋಡಬೇಡ. ನಿನ್ನ ಜೀವಿತವನ್ನು ಬದಲಾಯಿಸಬಲ್ಲಂಥ ದೇವರು ಇದ್ದಾನೆ. ಆತನನ್ನು ನೀನು ನೋಡಿದರೆ ಆತ ನಿನ್ನ ಜೀವಿತದಲ್ಲಿ ಏನು ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ಪ್ರೇಯರ್ ಇಲ್ಲಿ ಏನು ನಡೆಯುತ್ತೆ ಗೊತ್ತಾ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಒಬ್ಬ ಶಿಷ್ಯ ಇದ್ದ, ಯಾವಾಗಲೂ ದುಡುಕು ಮಾಡುವಂಥ ಶಿಷ್ಯ, ದುಡುಕಿನ ಸ್ವಭಾವದ ಶಿಷ್ಯ. ಯಾರಾದರೂ ಇರ್ತಾರಲ್ರಿ ದುಡುಕು ಸ್ವಭಾವ, ಮಾತಾಡಬೇಕಾದ್ರೆ ದುಡುಕಿ ಮಾತಾಡುವಂಥದ್ದು, ಕೆಲಸ ಮಾಡಬೇಕಾದ್ರೆ ದುಡುಕಿ ಕೆಲಸ ಮಾಡಿದಾಗ ಏನೋ ಎಡವಟ್ಟುಗಳಾಗ್ಬಿಡ್ತಾರೆ, ಬಯಸ್ಕೊಂಡ್ಬಿಟ್ಟಿರ್ತಾರೆ. ಹಲ್ಲೆಲೂಯ. ಅದರಂಗೆ ಒಬ್ಬ ಶಿಷ್ಯ ಇದ್ದ ಯೇಸಪ್ಪನ ಹತ್ರ. ಆತನ ಹೆಸರು ಏನು? ಪೇತ್ರ ಅಂತೇಳಿ. ಆತ ದುಡುಕಿ ಏನು ಮಾಡ್ತಾ ಇದ್ದಾನೆ, ಸ್ವಾಮಿ ನೀನು ನಡೀತಾ ಇದೆಯಲ್ಲ, ನಾನು ಕೂಡ ನಡಿತೀನಿ, ನನಗೂ ಕೂಡ ಶಕ್ತಿ ಕೊಡು ನೀರಿನ ಮೇಲೆ ನಡೆಯುವುದಕ್ಕೆ ಅಂತ ಹೇಳಿದ. ಆಯಿತು ಬಾ, ನೀನು ಕೂಡ ಬಾ ಮಗನೇ ಅಂತೇಳಿ ಏನು ಮಾಡಿದ, ಸ್ವಾಮಿ ಕರೆದ ಪ್ರೇರ. ಆತನು ದೋಣಿಯಿಂದ ಕೆಳಗಡೆ ಹೆಜ್ಜೆ ಇಟ್ಟು ಯಾವುದ್ರ ಮೇಲೆ ನಡೆಯಕತ್ತಾನ, ನೀರಿನ ಮೇಲೆ ನಡೀತಾ ಇದ್ದಾನೆ. ಹಲ್ಲೆಲೂಯ. ಆತನಿಗೂ ಕೂಡ ನಂಬಿಕೆ ಹೆಚ್ಚಿತ್ತು. ಆದರೆ ಯಾವಾಗ ಆ ಪೇತ್ರನು ಸ್ವಾಮಿಯನ್ನು ನೋಡುವಂಥದ್ದನ್ನು ಬಿಟ್ಟು ಆ ಅಲೆಗಳನ್ನು, ಗಾಳಿಯನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ, ಆತನು ಏನದ, ಮುಳುಗೋದಕ್ಕೆ ಪ್ರಾರಂಭ ಆದ ಪ್ರಿಯರೇ. ಹಲ್ಲೆಲೂಯ. ಯಾರು ನೋಡಬೇಕು? ಯಾರು ನೋಡುವಾಗ ನೀರಿನ ಮೇಲೆ ನಡೀತಾ ಇದ್ದಾನೆ? ಏಸಪ್ಪನ ಯಾವಾಗ ನೋಡ್ತಾ ಇದ್ದಾನೋ ನೀರಿನ ಮೇಲೆ ನಡೀತಾ ಇದ್ದಾನೆ. ಆದರೆ ಏಸಪ್ಪನನ್ನು ನೋಡೋದು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬಿರುಗಾಳಿಯನ್ನು, ಪಕ್ಕದಲ್ಲಿರ್ತಕ್ಕಂಥ ಅಲೆಗಳನ್ನು ಯಾವಾಗ ಈತನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ನೋ ಅವನೇನಾದ, ಮುಳುಗುವುದಕ್ಕೆ ಹೋದ ಪ್ರಿಯರೇ. ಹಲ್ಲೆಲೂಯ. ಸ್ವಾಮಿ ಕರುಣಿಸು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವಾಗಿ ಏನಂತ ಹೇಳ್ತಾ ಇದ್ದಾನೆ, ಆತನನ್ನು ಮೇಲಕ್ಕೆತ್ತಿ ಯಾಕೆ ನೀನು ಅಪನಂಬಿಕೆ ಉಳ್ಳವನಾಗಿದ್ದೀಯಾ ಅಂತೇಳಿ ಏನು ಮಾಡಿದ್ರು ಸ್ವಾಮಿಯವರು ಗದರಿಸಿದ್ರು ಪ್ರಿಯರೇ. ಇವತ್ತು ಅನೇಕರು ಕೂಡ ಸಮಸ್ಯೆಯನ್ನು ನೋಡ್ತಾರೆ. ಹಲ್ಲೆಲೂಯ. ಅಯ್ಯೋ ನಾನು ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿನಿ, ಅಯ್ಯೋ ನನಗೆ ಈ ಥರದ ಸಮಸ್ಯೆ ಇದೆ, ಅಯ್ಯೋ ನನಗೆ ಹೊಲ ಸರಿಯಾಗಿ ಬೆಳೀತಾ ಇಲ್ಲ, ನನ್ನ ಕುಟುಂಬದಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ, ಬರೀ ಅಸಮಾಧಾನ, ಬರೀ ರೋಗ, ಬರೀ ಮಾಟ ಮಂತ್ರ, ಬರೀ ದೆವ್ವದ ಆತ್ಮ, ದುರಾತ್ಮ ಶಕ್ತಿಗಳಂತೇಳಿ ಬರೀ ಅವುಗಳನ್ನೇ ನೋಡ್ತಾ ಇದ್ದಾರೆ ಹೊರತಾಗಿ. ಆದರೆ ಅವೆಲ್ಲವುಗಳಿಂದ ಬಿಡುಗಡೆ ಮಾಡುವಂಥ ರಕ್ಷಕನೊಬ್ಬ ಆತನು ಇದ್ದಾನೆ. ಆ ರಕ್ಷಕನ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ ಅಂತೇಳಿ ನೀನು ನೋಡೋದೇ ಆದರೆ ಆತನ ಏನು ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ಗಮ್ಮತ್ತಿನ ವಿಷಯ ಹೇಳ್ತೀನಿ ಕೇಳ್ರಿ. ಅನೇಕರು ಇವತ್ತು ದೇವರುಗಳಂತೇಳಿ ಯಾಕೆ ಚಲಾಮಣೆ ಆಗ್ತಾ ಇದ್ದಾರೆ ಅಂದರೆ, ಅನೇಕರು ಯಾಕೆ ತಮಗಿಷ್ಟ ಬಂದಂಥವುಗಳನ್ನು ದೇವರು ಅಂತೇಳಿ ಆರಾಧನೆ ಮಾಡ್ತಾ ಇದ್ದಾರೆ ಅಂದರೆ, ನಾವು ಚಿಕ್ಕವರಿರ್ಬೇಕಾದ್ರೆ ನಮಗೆ ಪಿ ಟಿ ಮಾಸ್ತರ್ ಇದ್ದರು ಒಬ್ಬರು, ವೆಂಕಟೇಶ್ ಸರ್ ಅಂತೇಳಿ. ಅವ್ರು ಒಂದು ಕತೆ ಹೇಳಿದರು ನಮಗೆ. ಹಲ್ಲೆಲೂಯ. ಆ ಕತೆ ಏನಂದರೆ, ಈಗ ಒಂದು ಸಾರಿ ಒಬ್ಬತ್ತ ವ್ಯಾಪಾರ ಮಾಡತ್ತಿರ್ತಾನೆ. ನೀವು ಏನಾದರೂ ಅನ್ಕೊಳ್ರಿ, ಇವಾಗ ಶೇಂಗಾ ಮಾರೋರು ಬರ್ತಾರಲ್ಲ, ಹಲ್ಲೆಲೂಯ, ಆತ ಏನು ವ್ಯಾಪಾರ ಮಾಡ್ತಾ ಇದ್ದಂದರೆ, ಅಂಗಡಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಏನು ಮಾಡುವಂಥದ್ದು, ಮಿಂಚುಗಳನ್ನು ಸಪ್ಲೈ ಮಾಡುವಂಥದ್ದು, ಮುಖಕ್ಕೆ ಮದುವೆ ಟೈಮಲ್ಲಿ ಹಚ್ಕೊತಿರಲ್ಲ ಆ ಮಿಂಚುಗಳು ಮತ್ತು ಲಿಪ್ಸ್ಟಿಕ್ಗಳು, ಬಳೆಗಳು, ಇವೆಲ್ಲವುಗಳನ್ನು ಸಪ್ಲೈ ಮಾಡುವಂಥ ವ್ಯಕ್ತಿ, ಲೋಬಾನ ಅವೆಲ್ಲವುಗಳು ಇರುವಂಥ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯ. ಈತ ಏನು ಮಾಡ್ತಾನೆ ಅಂದರೆ, ಒಂದು ಸಾರಿ ಒಂದು ಊರಿಗೆ ಬರ್ತಾನೆ. ಊರಿಗೆ ಬಂದಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಸಡನ್ನಾಗಿ ಎಲ್ಲರೂ ಕೂಡ ಏನಾಗ್ಬಿಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಆತ ಮಾರಕ್ಕೆ ಬಂದಿರ್ತಾನೆ ಬ್ಯಾಗ್ನಾಗ ಇಟ್ಕೊಂಡು ಎಲ್ಲ. ಹಲ್ಲೆಲೂಯ. ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ. ರಾತ್ರಿ ಹೊತ್ತು ಊಟ ಒಂದು ಹೋಟೆಲಲ್ಲಿ ಮಾಡ್ಕೊಳ್ತಾನೆ. ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ, ಆತನಿಗೆ ಸಡನ್ನಾಗಿ ಏನಾಗುತ್ತೆ, ದೊಡ್ಡದಾದಂಥ ಬಜಾರ್ ರೀ, ಅಲ್ಲಿ ಎಲ್ಲಿ ಹೊರಗಡೆ ಹೋಗ್ಬೇಕೋ ಗೊತ್ತಿಲ್ಲ. ಸಡನ್ನಾಗಿ ಈತಂಗೆ ಏನು ಬಂದ್ಬಿಡುತ್ತಾ, 2 ಬಂದ್ಬಿಡುತ್ತೆ. ಹಲ್ಲೆಲೂಯ. ಹೇಳೋದು ಅರ್ಥ ಆಗ್ತಾ ಇದೆನಾ? ಸಡನ್ನಾಗಿ ಊಟ ಮಾಡಿದ ಮೇಲೆ ಏನಾಯಿತು, 2 ಬಂತು. 2 ಬಂದ ಮೇಲೆ ಆತನು ನೋಡ್ತಾ ಇದ್ದಾನೆ, ಯಾರು ಕೂಡ ಕಾಣಿಸ್ತಾ ಇಲ್ಲ. ಎಲ್ಲ ದೊಡ್ಡ ಬಜಾರ್, ಬಜಾರಾಗಿ ನಿಂತ್ಕೊಂಡಾನೆ. ಎಕ್ಕಡೆ ಇತ್ತು ಎಕ್ಕಡೆ, ಎಲ್ಲ ಕಡೆ ನೋಡಿದ್ರೆ ಬರೀ ಮನೆಗಳೇ ಕಾಣಿಸ್ತಾ ಇದ್ದಾವೆ. ಎಲ್ಲ ಕಡೆ ಬರೀ ಮನೆಗಳೇ ಕಾಣಿಸ್ತಾ ಇದ್ದಾವ. ಆ ಸಮಯದಾಗ ಏನು ಮಾಡಿದಂದ್ರೆ, ಎಲ್ಲರೂ ಮಲ್ಕೊಂಡಿದ್ದಾರೆ, ಏನು ಮಾಡೋದು ಅಂತೇಳಿ ಏನು ಮಾಡ್ಬಿಟ್ಟ, ಅಲ್ಲೇ ನಡುವೆ ರೋಡಲ್ಲಿ ಏನು ಮಾಡ್ಬಿಟ್ಟ,
ಮಾಡಿಬಿಟ್ಟ. ಹಲ್ಲೆಲೂಯಾ. ಆಯ್ತು, ಮುಗೀತು, ಎಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದಮೇಲೆ ಏನು ಮಾಡಿದ, ಏನಾದರೂ ಮಾಡ್ಬೇಕಲ್ಲ, ಈಗ ನೊಡಕ್ಕೆ ಆಗಿಬಿಡ್ತಿದ್ದು, ಯಾರಾದ್ರೂ ಏನಾದ್ರು ಅಂತಾರೇನಂತೇಳಿ ಏನು ಮಾಡಿದ, ತನ್ನಲ್ಲಿ ಮಿಂಚಿತ್ತು. ಏನಿತ್ತು? ಮಿಂಚು ಹಾಕಿಬಿಟ್ಟ ಅದ್ರ ಸುತ್ತ. ಹಲ್ಲೆಲೂಯಾ. ಏನು ಹಾಕಿದ? ಮಿಂಚು ಹಾಕಿಬಿಟ್ಟ. ಮಿಂಚು ಹಾಕಿದ ತಕ್ಷಣ ಅದು ಹೇಗೆ ಕಾಣಿಸ್ತಾ ಇದೆ? ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಹಲ್ಲೆಲೂಯಾ. ಅವಾಗ ಆಯಿತು, ಮಿಂಚು ಹಾಕಿದ, ಆಯಿತು. ಮುಂಜಾನೆ ಎದ್ದ ತಕ್ಷಣ ಆತ ತನ್ನೂರಿಗೆ ತಾನು ಬೇರೆ ಒಂದು ಊರಿಗೆ ವ್ಯಾಪಾರ ಮಾಡೋದಕ್ಕೆ ಹೋಗಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ಗಳು ಆ ಊರಿನವ್ರು ಎದ್ದು ಬಿಟ್ರು. ಮುಂಜಾನೆ ಎದ್ದು ನೋಡ್ತಾ ಇದ್ದಾರ, ಅಯ್ಯೋ ಇದು ಏನಪ್ಪ, ಹೊಸ ದೇವರು ಬಂದದ. ಏನು ಬಂದದ? ಹೊಸ ಬುಡ್ಡೆ ಕಲ್ಲು ಹೋದದ, ಹೊಸ ದೇವರು ಬಂದದ ಅಂಥೇಳಿ ಏನು ಮಾಡ್ತಾ ಇದ್ದಾರ, ಊರಿನವ್ರು ಎಲ್ಲರೂ ಸುದ್ದಿ ಮಾಡಿಬಿಟ್ರು. ಎಲ್ಲ ಸುದ್ದಿ ಮಾಡಿ ಆಯ್ತು, ಒಳ್ಳೆ ರೀತಿಯಾಗಿ ಕಳಸ ತಗರಿ, ಅದು ತಗರಿ, ಇದು ತಗರಿ ಅಂತೇಳಿ ಎಲ್ಲ ನಾವು ಮಾಡೋಣ, ಹೊಸ ದೇವರು ಬಂದದ ಅಂಥೇಳಿ ಎಲ್ಲ ಏನು ಮಾಡಿಬಿಟ್ಟಾತ. ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಜನರು, ಯಾಕಂದ್ರೆ ಅದೆಲ್ಲ ಲೋಬನ್ ಎಲ್ಲ ಇದ್ದೆಲ್ಲ ಬೇಸ್ ಸ್ಮೆಲ್ ಬರಾಗ ಮಾಡಿ ಹೋಗ್ಯಾನ, ಮಿಂಚು ಹಾಕ್ಯಾನ, ಒಂಥರ ಡಿಫ್ರೆಂಟ್ ಕಾಣ್ತಾ ಇದೆ ಅದು. ಅಲ್ಲೆಲ್ಲ ಅವಾಗ ಏನಾಯ್ತಂದರೆ ಪ್ರಿಯರೇ, ಊರಿನವ್ರೆಲ್ಲರೂ ಕೂಡ ಆಯ್ತು ಕಳಸ ಎಲ್ಲ ಸಿದ್ಧ ಮಾಡಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಭಕ್ತಿ, ಅವ್ರ ಭಕ್ತಿ ಅದು, ಅವ್ರ ನಂಬಿಕೆ. ಅಲ್ಲೆಲ್ಲೂಯ್ಯ ಮಾಡಿದ್ರು. ಆಯ್ತು, ಎಲ್ಲರೂ ತಗೊಂಡು ಕಳಸ ತಗೊಂಡ್ರೆ ಆಯ್ತು, ಹೊಸ ದೇವ್ರು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನಂತಾರಲ್ರಿ, ಪ್ರತಿಷ್ಠಾಪನೆ ಏನಂತಾರ, ಕುಂಭ ಅವು ಇವು ಎಲ್ಲ ಮಾಡ್ಕೊಂಡು ಬಂದರು ಪ್ರಿಯರೇ. ಬಂದರು ಪಾಪ ಅದೇ ಟೈಮ್ನಾಗ ಎಲ್ಲ ಮಾಡ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು. ಆಯ್ತು, ಕಾಯಿಗೆ ಎಲ್ಲ ತೊಗೊಂಡು ಏನು ಹೊಡಿಬೇಕು ಅಂತೇಳಿ ಅನ್ನೋದ್ರಾಗ ಪಕ್ಕದಾಗ ಕ್ರಿಕೆಟ್ ಆಡ್ತಾಯಿದ್ರು ಹುಡುಗರು. ಆ ಕಡೆ ಏನು ಮಾಡ್ತಾಯಿದ್ರು? ಕ್ರಿಕೆಟ್ ಆಡ್ತಾಯಿದ್ರು. ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಒಬ್ಬ 6 ಹೊಡೆಯನ್ ಇರ್ತಾರಲ್ಲ ಹುಡುಗರು, ಸಡನ್ನಾಗಿ ಹೊಡೆದ್ಬಿಟ್ಟ. ಅದು ಪಾಪ ಹುಡುಗರಿಗೆ ಅಲ್ಲಿ ಇರೋದು ಗೊತ್ತಿಲ್ಲ. ಪಾಪ ದೂರದಲ್ಲಿ ಆಡುವಂಥ ಬಾಲ್ ಸ್ಟ್ರೇಟಾಗಿ ಬಂದು ಏನಾಗ್ಬಿಡ್ತು, ಅದಕ್ಕೆ ಬಿದ್ದು ಬಿಡ್ತು. ಯಾವಾಗ ಬಿತ್ತು? ಅದಕ್ಕೆ ಬಿದ್ದು ಬಿಡ್ತು. ಅದಕ್ಕೆ ಬಿದ್ದ ತಕ್ಷಣ ಅವಾಗ ಸ್ಮೆಲ್ ಅದು ಹೆಂಗಿರುತ್ತೆ ಅಲ್ಲೆಲ್ಲ ಎಲ್ರಿಗೂ ಸಿಡಿದು ಬಿಡ್ತು. ಅಯ್ಯೋ ನಾವೇನು ಅನ್ಕೊಂಡಿವಿ ಅಂತೇಳಿ. ಇವತ್ತಿನ ದಿನದಲ್ಲಿ ಜನರು ಕೂಡ ಇಷ್ಟ ಬಂದದ್ದನ್ನು ಏನು ಮಾಡ್ತಾ ಇದ್ದಾರೆ, ದೇವರ ಸ್ಥಾನಕ್ಕೆ ಹೋಲಿಸ್ತಾ ಇದ್ದಾರೆ ಪ್ರಿಯರೇ. ನಾವು ಆ ಮರವನ್ನು ಏನು ಮಾಡ್ತೀವಿ, ನಾವು ಅಲ್ಲಿ ಬಾಗಿಲು ಮಾಡ್ತೀವಿ, ವಸ್ತುಲಿ ಮಾಡ್ತೀವಿ. ಹಲ್ಲೆಲೂಯಾ. ಮತ್ತೇನು ಮಾಡ್ತೀವಿ, ಕಟ್ಟಿಗೆಲೆ ಅಡಿಗೆ ಮಾಡ್ತೀವಿ. ಮತ್ತೇನು ಮಾಡ್ತೀವಿ, ಮನೆಗೆ ಅವೇನು ಹಾಕ್ತಾರಲ್ಲ, ತೀರ ಹಾಕ್ಕೊಂತೀವಿ, ಮನೆ ಕಟ್ಕೊತೀವಿ. ಯಾವುದು? ಅದೇ ಕಟ್ಟಿಗೆಯಿಂದ ಏನು ಮಾಡ್ತೀವಿ, ಒಂದು ಅಂದದವಾಗಿರ್ತಕ್ಕಂಥ ಗೊಂಬೆಯನ್ನು ಮಾಡಿ ಅದೇ ಕಟ್ಟಿಗೆಯಿಂದ ಇರುವಂಥದ್ದನ್ನು ನಾವು ಏನು ಮಾಡ್ತೀವಿ ರೀ, ದೇವರ ಸಮಾನಕ್ಕೆ ಹೋಲಿಸ್ತೀವಿ. ಇದು ಸುಳ್ಳ ಖರೆ, ಆದರೆ ಮಾಡುವಂಥದ್ದು ಏನಂಬುದಾಗಿ ನಮಗೆ ಗೊತ್ತಿರಲಾರ್ದಂಥ ಪರಿಸ್ಥಿತಿ ಪ್ರಿಯರೇ. ಯಾಕಂದರೆ ಜನರೆಲ್ಲರೂ ಈ ಲೋಕದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು, ವಿಷಯಗಳನ್ನು, ಮನುಷ್ಯರು ಮಾಡಿದಂಥವುಗಳನ್ನು ನೋಡ್ತಾ ಇದ್ದಾರೆ. ಮನುಷ್ಯರನ್ನು ಮಾಡಿದ ದೇವರನ್ನು ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಆ ಮನುಷ್ಯರನ್ನು ಮಾಡಿದಂಥ ದೇವರು ಈ ಲೋಕಕ್ಕೆ ಇಳಿದು ಬಂದ ಪ್ರಿಯರೇ. ಯಾಕೆ ಬಂದಾತ? ನಾವು ಎಲ್ಲ ತಪ್ಪಿ ಹೋಗಿದ್ದೀವಿ, ದಾರಿ ತಪ್ಪಿ ಹೋಗಿದ್ದೀವಿ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅನೇಕ ಸಂಪ್ರದಾಯಗಳನ್ನು ಮಾಡಿಕೊಂಡಿದ್ದೀವಿ. ಒಬ್ಬರು ಅದು ಬೇಕಂದ್ರೆ ಇನ್ನೊಬ್ರು ಅದನ್ನು ಬೇಡ ಅಂತ ಇದ್ದಾರೆ. ಹಲ್ಲೆಲೂಯಾ. ಅನೇಕವಾದಂಥವುಗಳನ್ನು ಮಾಡಿಕೊಂಡಿದ್ದೀವಿ. ದಾರದಲ್ಲಿ ಐತಂತ ದಾರನ ಕಟ್ಕೊಂತೀವಿ, ಇನ್ನೊಂದು ಬಟ್ಟೆಯಲ್ಲಿ ಐತಂತ ಬಟ್ಟೆನ ಕಟ್ಕೊತೀವಿ, ಕಾಯಲ್ಲಿ ಐತಂತ ಕಾಯಿನ ಕಟ್ಕೊಂತೀವಿ, ನಿಂಬೆಕಾಯಿನ ಕಟ್ಕೊಂತೀವಿ, ಮೆಣಸಿನಕಾಯಿನ ಕಟ್ಕೊಂತೀವಿ. ಹಲ್ಲೆಲೂಯಾ. ನಿಂಬೆಕಾಯಿ ಯಾವುದಕ್ಕೆ ಸಾದೃಶ ಅದು? ಇನ್ನೊಬ್ಬರ ಮನೆಗೆ ಹುಳಿ ಹಿಂಡಕ್ಕೆ ಬಂದು ನೋಡಪ್ಪ, ಹುಳಿ ಹಿಂಡತ್ತ ಇನ್ನೊಬ್ಬರ ಮನೆಗೆ ಏನದು, ಕುಟುಂಬವನ್ನು ಹಾಳು ಮಾಡುವಂಥದ್ದಕ್ಕೆ ಸಾದೃಶ್ಯ ಯಾವುದು? ನಿಂಬೆಹಣ್ಣು. ಹಲ್ಲೆಲೂಯಾ. ಕಾಯಿ ಕೇರ್ ಜಾಸ್ತಿ ಆದರೆ ಏನು ಬರ್ತವೆ? ಚರ್ಮದ ರೋಗ ಬರುತ್ತೆ. ಗೊತ್ತಿರಲ್ರಿ ದೊಡ್ಡಪ್ಪ? ಚರ್ಮದ ರೋಗ ಬರುತ್ತೆ. ಮೆಣಸಿನ್ಕಾಯಿ ಹೇಳೋದು ಬೇಕಾಗಿಲ್ಲ, ಘಾಟ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದೀವೋ ನಮಗೆ ಗೊತ್ತಿರಲಾರಂಥ ಪರಿಸ್ಥಿತಿ ಪ್ರಿಯರೇ. ಆದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಈ ದಿಗ್ಭ್ರಮೆಯ ಸ್ಥಿತಿಯಲ್ಲಿರ್ತಕ್ಕಂಥ ಪೇತ್ರನು ಏಸಪ್ಪನನ್ನು ನೋಡೋದು ಬಿಟ್ಟು ಯಾರನ್ನು ನೋಡಿದ? ತನ್ನ ಸಮಸ್ಯೆಯನ್ನು ನೋಡಿದರೆ ಸಮಸ್ಯೆ ದೊಡ್ಡದಾಗಿ ಕಾಣುತ್ತೆ, ಆದರೆ ಏಸಪ್ಪನನ್ನು ನೋಡಿದ ಸಮಸ್ಯೆ ಚಿಕ್ಕದಾಗಿ ಕಾಣಿಸುತ್ತೆ. ನಿನಗೆ ಎಂಥದ್ದೇ ಹೇಳಿರ್ಬೋದು ಡಾಕ್ಟ್ರ್, ಹಲ್ಲೆಲೂಯಾ, ಆ ಸಮಸ್ಯೆಯನ್ನು ದೇವ್ರು ಏನು ಮಾಡ್ತಾನೆ? ಬಗೆಹರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೇಸುವನ್ನು ನೀನು ದೃಷ್ಟಿಸಿ ನೋಡುವುದಾದರೆ ನಿನ್ನ ಜೀವಿತದಲ್ಲಿರುವಂಥ ಪ್ರತಿ ಸಮಸ್ಯೆನ ಆತನ ಏನು ಮಾಡ್ತಾನೆ? ಹೋಗಲಾಡಿಸ್ತಾನೆ, ತೊಲಗಿಸ್ತಾನೆ. ಪರಿಪೂರ್ಣವಾದಂಥ ಬಿಡುಗಡೆಯನ್ನು ನಿನ್ನ ಜೀವಿತದಲ್ಲಿ ಆತ ಕೊಡ್ತಾನೆ ಪ್ರಿಯರೇ. ಇವತ್ತಿನ ದಿನ ಸಾಕ್ಷಿಗಳು ಕೇಳ್ತಾ ಇದ್ದರೆ, ಅಯ್ಯೋ ದೇವ್ರೇ, ಅಂಥ ಸಾಕ್ಷಿಗಳು ಎಲ್ಲಿ ಕೂಡ ನಡೆದಿಲ್ವಲ್ಲಪ್ಪ, ಎಂಥ ಒಳ್ಳೆ ದೇವರು ನೀನಾಗಿದ್ದೀಯಲ್ಲಪ್ಪ, ಯಾಕೆ ಈ ಜನರು ಬರ್ತಾ ಇಲ್ಲ ಅಂದರೆ, ಈ ಜನರಿಗೆ ಏನಿದೆ, ಈ ಕಡೆ ಇವನು ಮಾಡ್ತಾ ಇರ್ತಾರೆ, ಆ ಕಡೆ ಎಲ್ಲ ಲೋಕದ ಕಾರ್ಯಗಳೆಲ್ಲ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಏಸಪ್ಪನ ಬಳಿಗೆ ಬರೋದಕ್ಕೆ ಯಾಕೆ ಇಷ್ಟಪಡಲ್ಲ ಅಂದರೆ, ಏಸಪ್ಪನ ಬಳಿಗೆ ಬಂದರೆ ಸುಳ್ಳು ಹೇಳೋದನ್ನು
ಬಿಡಬೇಕು. ತಪ್ಪು ಮಾಡೋದನ್ನು ಬಿಡಬೇಕು. ಅನ್ಯಾಯ ಮಾಡೋದನ್ನು ಬಿಡಬೇಕು. ಅಕ್ರಮ ಮಾಡೋದನ್ನು ಬಿಡಬೇಕು. ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ಬಿಡಬೇಕು. ಅದ್ರ ಸಲುವಾಗಿ ಅನೇಕರು ಯೇಸು ಸ್ವಾಮಿನ ಏನು ಮಾಡ್ತಾ ಇಲ್ಲ, ನಂಬುತ್ತಾ ಇಲ್ಲ ಪ್ರಿಯರೇ. ಅಲ್ಲೆಲ್ಲೂ ಅನೇಕ ರಕ್ಷಣೆಯನ್ನು ಹೊಂದುತ್ತಾ ಇಲ್ಲ. ಓಕೆ, ಇನ್ನೊಂದು ಕಡೆಗೆ ಹೆಂಗಿರುತ್ತಂದ್ರೆ, ಆಯ್ತು ನಿಮಗೆ ಚೆನ್ನಾಗಿ ಕುಡಿಯೋಕೆ ಕೊಡ್ತೀವಿ ಅಂತೇಳಿ ಕೆಲವೊಂದು ಮಠಗಳಿಗೆ ಏನು ಮಾಡ್ಯಾರ, ಕುಡಿಯೋದೇ ಇಟ್ಬಿಟ್ರಿ. ಏನಂತೀವಿ ಅದಕ್ಕೆ? ಸರಾಯಿ ಇದೆ ಮಠದಾಗ. ಸರಾಯಿ ಮಠದಾಗ ಏನು ಮಾಡ್ತಾರೆ, ಎಣ್ಣೆ ಇನ್ನೂ ಏನು ಸೇದಿಸ್ತಾರಲ್ಲ, ಅದು ತಂಬಾಕು ಸೇದಿಸ್ತಾರೆ. ಮತ್ತು ಇನ್ನೊಂದು ಗಾಂಜಾ ಸೇದಿಸ್ತಾರೆ. ಗಾಂಜಾ ಸೇದಿ ತಂಬಾಕು ಸೇದ್ರಿ ಮೆಂಟಲ್ ಆಗಿ ಕುಟುಂಬದ ಮೇಲೆ ಪ್ರಜ್ಞೆ ಇರಲಾರ್ದಂಥ ಸ್ಥಿತಿ ಬರುತ್ತೆ ಮನುಷ್ಯರಿಗೆ. ಅಂದರೆ ಇವರು ಕುಟುಂಬಗಳನ್ನು ಹಾಳು ಮಾಡುವಂಥ ಗುರುಗಳ, ಕುಟುಂಬವನ್ನು ಕಟ್ಟುವಂಥ ಗುರುಗಳ. ಹಲ್ಲೆಲೂಯಾ. ಆದರೆ ಜನರು ಅವ್ರ ಬಳಿಗೇ ಹೋಗ್ತಾರೆ ಪ್ರಿಯರೇ. ಅವರಲ್ಲಿ ಯಾವ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಅವರ ಕಾಲುಗಳಿಗೆ ಯಾರ ಕಾಲಿಗೆ ಬೀಳಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಗಮನಿಸ್ರಿ. ಎಲ್ಲರೂ ಮನುಷ್ಯರು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ಒಬ್ಬಾತನಿದ್ದಾನೆ. ಆತನ ಕಾಲಿಗೆ ಮಾತ್ರ ನಾವೆಲ್ಲರೂ ಏನು ಮಾಡಬೇಕು, ಬೀಳುವಂಥವ್ರಾಗಬೇಕು. ಆತನನ್ನು ಮಾತ್ರ ನಾವು ನೋಡುವಂಥವ್ರಾಗಬೇಕು. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ಇವತ್ತು ನೀನು ದಿಗ್ಭ್ರಮೆಯ ಸ್ಥಿತಿಯಲ್ಲಿ, ಭಯದ ಸ್ಥಿತಿಯಲ್ಲಿ, ಅನೇಕವಾದಂಥ ಚಿಂತೆಯ ಸ್ಥಿತಿಯಲ್ಲಿ ನೀನು ಇರೋದೇ ಆದರೆ, ನನ್ನಪ್ಪ ಯೇಸಪ್ಪನನ್ನು ನೋಡಿದರೆ ಆತ ನಿನ್ನ ಸ್ಥಿತಿಯನ್ನು ಏನು ಮಾಡ್ತಾನೆ, ಬದಲಾಯಿಸ್ತಾನೆ ಪ್ರಿಯರೇ. ಯೆಹೋಷಾಫಾಟ ರಾಜನಿಗೆ 3 ರಾಜರುಗಳು ಬಂದಾಗಲೂ ಕೂಡ ದೇವ್ರ ಆತನಿಗೆ ಏನು ಕೊಟ್ಟ, ಜಯ ಕೊಟ್ಟ. ಹಲ್ಲೆಲೂಯಾ. ಈ ಶಿಷ್ಯರು ಆ ಒಂದು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ, ಅಲ್ಲ ಕಲ್ಲೋಲವಾದ ಪರಿಸ್ಥಿತಿಯಲ್ಲಿ ಜೀವಿಸಬೇಕಾದ್ರೆ, ಅವರು ಸಾಯುವಂಥ ಸ್ಥಿತಿಗೆ ಹೋಗ್ಬೇಕಾದ್ರೆ ಏಸಪ್ಪನೇ ಅವರ ಬಳಿಗೆ ಬಂದು ಅವರು ಏಸಪ್ಪನ ನೋಡಿದಾಗ ಅವರಿಗೆ ಏನು ಮಾಡಿದಾತ, ಬಿಡುಗಡೆ ಕೊಟ್ಟ ಪ್ರಿಯರೇ. ಮೃತ್ಯುಂಜಯ ಮಠದಲ್ಲಿ ಅನೇಕರಿಗೆ ಆತನೇ ಬಂದು ಏನು ಮಾಡ್ತಾ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಅನೇಕರು ಒಡೆದು ಹೋದಂಥ ಕುಟುಂಬಗಳು ಕಟ್ಟಲ್ಪಡ್ತಾ ಇದ್ದಾವೆ. ಗರ್ಭಫಲ ಇರಲಾರ್ದರಿಗೆ ದೇವರು ಗರ್ಭಫಲವನ್ನು ಕೊಡ್ತಾ ಇದ್ದಾನೆ. ಮರಣಕಾರ ವ್ಯಾಧಿಗಳಿಂದ ದೇವ್ರು ಏನು ಮಾಡ್ತಾ ಇದ್ದಾನೆ, ಬಿಡಿಸ್ತಾ ಇದ್ದಾನೆ. 6 ವರ್ಷದ ಹುಡುಗ ಕಾಲು ಬರಲ್ಲ ಅಂತ ಹೇಳಿದ್ರು. ಎಲ್ಲ ಡಾಕ್ಟರ್ಗಳ ಬಳಿಗೆ ಹೋಗಿದ್ದಾರೆ. ಬಳ್ಳಾರಿ ಹೋಗಿದ್ದಾರೆ, ರಾಯಚೂರು ಹೋಗಿದ್ದಾರೆ, ನಮ್ಮ ಸಿನ್ನೂರು ಸಹನಾ ಹಾಸ್ಪಿಟ್ಲ್ವರೆಗೂ ಕೂಡ ಹೋಗಿ ಬಂದಿದ್ದಾರೆ. ಕಾಲು ಬರಲ್ರಿ, ಯಾಕೆ ಬರ್ತೀರ್ರಿ ಅಂತೇಳಿ ಏನು ಮಾಡಿದ್ದಾರೆ, ಹೇಳಿದ್ದಾರೆ ಪ್ರಿಯರೇ. ಅಲ್ಲಿ ಮೃತ್ಯುಂಜಯ ಮಠ ಹೊನ್ನರಹಳ್ಳಿಗೆ ಬಂದರು ಅಚ್ಚೊಳ್ಳಿಯವರು. ಹಲ್ಲೆಲೂಯಾ. ದೇವರ ಅದ್ಭುತವಾಗಿ ಇವತ್ತಿಂದ ಏನು ಮಾಡಿದಾನೆ, ಆ ಹುಡುಗನಿಗೆ ಕಾಲು ಕೊಟ್ಟಿದ್ದಾನೆ, ನಡೆಯುವಂಥ ಶಕ್ತಿ ಕೊಟ್ಟಿದ್ದಾನೆ ಪ್ರಿಯರೇ. ಆ ಹುಡುಗನ ಹೆಸರು ದಾನಿಯೇಲ್ ಅಂತೇಳಿ. ಈಗ 7 ವರ್ಷಗಳ ಹುಡುಗ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ. ಸಮಸ್ಯೆಯನ್ನು ನೋಡಬೇಡ, ಯಾರನ್ನ ನೋಡಿ ನೀನು, ದೇವರನ್ನು ನೋಡು. ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಅನಾರೋಗ್ಯಕ್ಕೋಸ್ಕರವಾಗಿ ಭಯಪಡ್ತಾ ಇದೆಯೇನು? ಇವತ್ತು ನೀನು ಮಕ್ಕಳಿರಲಾರ್ದ ಪರಿಸ್ಥಿತಿಗಾಗಿ ಭಯಪಡ್ತಾ ಇದೆಯೇನು? ಅಯ್ಯೋ ನನ್ನ ಭವಿಷ್ಯತ್ತು ಏನಾಗಿದೆ ಎಂಬುದಾಗಿ ದಿಗ್ಭ್ರಮೆಯಲ್ಲಿದೆಯೇನೋ? ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ಬಳಿಗೆ ಬರುವುದಾದರೆ, ನನ್ನನ್ನು ನೀನು ನೋಡುವುದೇ ಆದರೆ, ನಾನು ನಿನ್ನನ್ನು ಸಕಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತೀನಿ. ಮನುಷ್ಯರು ಮಾಡಿದಂಥವನಲ್ಲ ಯೇಸು ಸ್ವಾಮಿ. ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಂಥ ದೇವರಲ್ಲ ಆತನು. ಇಡೀ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು ಆತನು. ಮನುಷ್ಯರನ್ನು ಉಂಟು ಮಾಡಿದ ದೇವರು ಆತನು. ಕಣ್ಣಿಗೆ ಕಾಣುವ ಜಗತ್ತನ್ನು ಉಂಟು ಮಾಡಿದಂಥ ದೇವರು ಆತನು. ಇವತ್ತಿನ ದಿನ ಆ ಯೇಸುವನ್ನು ನೀನು ನೋಡುವುದೇ ಆದರೆ ನಿನ್ನ ಜೀವಿತದಲ್ಲಿ ಒಂದು ಬಲವಾದ ಬಿಡುಗಡೆ ಇದೆ ಪ್ರಿಯಳೇ. ಅನೇಕರು ನೋಡಿದ್ದಾರೆ, ಅನೇಕರು ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಿಕೊಂಡಿದ್ದಾರೆ. 43 ಕುಟುಂಬಗಳಂದರೆ ಸಾಮಾನ್ಯನ 44ನೇ ಕುಟುಂಬ. ನಿನ್ನೆ ದೇವರು ಹೇಳಿದ್ದು 30 ವರ್ಷಗಳ ನಂತರ ಅದ್ಭುತವಾಗಿ ಆ ದಂಪತಿಗಳಿಗೆ ಗಂಡು ಮಗು ಆಯಿತು ಎಂಬುದಾಗಿ. 2 ತಿಂಗಳಾಯಿತು ಗಂಡು ಮಗು ಆಗಿ. ಇವತ್ತು ನೀನು ಯಾವ ಸ್ಥಿತಿಯಲ್ಲಿದ್ದೀಯಾ? ಒಂದ್ಸರಿ ಆಲೋಚನೆ ಮಾಡು. ದೇವರನ್ನು ನೋಡದೆ ಈ ಲೋಕದಲ್ಲಿ ಇರ್ತಕ್ಕಂಥವುಗಳನ್ನೇ ನೋಡ್ತಾ ಇದೀಯಾ? ಅಯ್ಯೋ, ನೀನು ಬಂದು ಬಿಟ್ಟಿರ್ಬೋದು. ಪುನಃ ನೀನು ದೇವರ ಬಳಿಗೆ ಬರುವುದಾದರೆ ಆತನು ನಿನ್ನ ಎಲ್ಲ ಹಿಂದೆ ನಡೆದಿರುವಂಥದ್ದೆಲ್ಲವನ್ನು ತೆಗೆದು ಹಾಕಿ ನಿನ್ನನ್ನು ಶುದ್ಧಿ ಮಾಡಿ ನಿನ್ನ ಜೀವಿತದಲ್ಲಿ ಬಲವಾದ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕರು ದೇವರ ಆಲಯಕ್ಕೆ ಬಂದಂಥವರಿಗೆ ಅನೇಕರಿಗೆ ದೇವರು ಕಾರ್ಯ ಮಾಡಿದ್ದಾನೆ. ನಿನ್ನ ಸಮಸ್ಯೆ ಎಂಥದೇ ಇರಲಿ ಪ್ರಿಯಳೇ, ಒಂದು ಸಾರಿ ನೀನು ಯೇಸುವನ್ನು ನೋಡು. ಮನುಷ್ಯರನ್ನು ನೋಡಬೇಡ, ದೇವರನ್ನು ನೋಡು. ಆತನು ಖಂಡಿತವಾಗಿ ನಿನಗೆ ಸಹಾಯ ಮಾಡಲು ಶಕ್ತನಾಗಿರುವ ದೇವರೇ ಆಗಿದ್ದಾನೆ. ಜಾನ್ ಪ್ರಾರ್ಥನೆ. ಪರಿಶುದ್ಧನ ಮಹೋನ್ನತನ ಪ್ರೀತಿಯುಳ್ಳ ಪರಲೋಕದ ನಾಮಕ್ಕೆ ಸ್ತೋತ್ರ ಕರ್ತನೆ. ಇಸ್ರಾಯೇಲ್ ಕೆಲಸ ಕರ್ತನ ವಾಕ್ಯದ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ವಿಶೇಷವಾಗಿ ಕರ್ತನೆ, ಅಪ್ಪ ನನ್ನ ಮರೆ ಮಾಡಿ ನೀವು ಮಾತಾಡೋದಕ್ಕೆ ಸ್ತೋತ್ರ. ಆತ್ಮಕ್ಕೆ ಬೇಕಾದ ಆಹಾರ ನೀವು ಉಣಬಡಿಸೋದಕ್ಕೆ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ಕುಟುಂಬಗೋಸ್ಕರ ಪ್ರಯಾಣ ಮಾಡ್ತೀನಿ ಕರ್ತನೆ.
ಈ ಕುಟುಂಬ ಕರ್ತನೆ ನಂಬಿಕೊಳ್ಳುವಂತೆ ಸಹಾಯ ಮಾಡಿ ನಡೆಸ್ಕರ್ತನೆ. ನೀನೇ ನಿಜವಾದ ದೇವರನ್ನು ಅರಿತುಕೊಳ್ಳುವಂತ ಮನಸ್ಸನ್ನು ಎಲ್ಲರಿಗೆ ದಯಪಾಲಿಸ್ಕರ್ತನೆ. ಅಪ್ಪ ವಿಶೇಷವಾಗಿ ಕರ್ತನೆ ಕುಟುಂಬದಲ್ಲಿ ಯಾರಿಗೆ ಗರ್ಭಫಲ ಇಲ್ಲವೋ ಗರ್ಭಫಲವನ್ನು ಗ್ರಹಿಸ್ಕರ್ತನೆ. ಗರ್ಭಫಲ ಕೂಡ ಬಹುಮಾನ ಅಂತ ನೀನು ಹೇಳಿದ್ಕರ್ತನೆ. ನಿನ್ನ ಹೆಸರಿನ ಮುಖಾಂತರ ಬರುವಂತೆ ಸಹಾಯ ಮಾಡಿ ನಡೆಸ್ಕರ್ತನೆ. ಅಪ್ಪ ನನ್ನ ಹೆಸರಿನ ಮುಖಾಂತರ ಏನಾದರೂ ಬೇಡಿಕೊಳ್ತಾರ ಅದನ್ನು ನೆರವೇರಿಸ್ತೇನೆ ಅಂತ ಏಸ ಈ ಕುಟುಂಬದಲ್ಲಿ ಯಾರಿಗಿಲ್ಲವೋ ಅವ್ರಿಗೆ ಅನುಗ್ರಹಿಸುವ ದೇವರು ಕರ್ತನೆ. ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸ್ಕರ್ತನೆ. ಅಪ್ಪ ಇವರು ಬಂದ್ಬಿಟ್ಟಿದ್ದಾರೆ ಕರ್ತನೆ, ಪುನಃ ನಿನ್ನ ಕಡೆಗೆ ಬರುವಂತೆ ಸಹಾಯ ಮಾಡಿ ನಡೆಸ್ಕರ್ತನೆ. ನೀನೇ ನಿಜವಾದ ದೇವರಿಂದ ಅರಿತುಕೊಳ್ಳುವಂತ ಮನಸ್ಸು ಇವರಿಗೆ ಅನುಗ್ರಹಿಸ್ಕರ್ತನೆ. ಒಳ್ಳೆ ಆರೋಗ್ಯ ಶಾಂತಿ ಕುಟುಂಬಕ್ಕೆ ಅನುಗ್ರಹಿಸ್ಕರ್ತನೆ. ಅಪ್ಪ ಈ ಕುಟುಂಬದಲ್ಲಿ ಪ್ರತಿಯೊಂದು ಶೋಧನೆಗಳು ನಿನ್ನ ನಾಮದಲ್ಲಿ ತೊಲಗಿಸಲ್ಪಡಲಿ ಕರ್ತನೆ. ಅಪ್ಪ ದುರಾತ್ಮ ಶಕ್ತಿಗಳು ನಿನ್ನ ನಾಮದಲ್ಲಿ ತೊಲಗಿಸಲ್ಪಡಲಿ. ಅಪ್ಪ ವಿಶೇಷವಾಗಿ ಕರ್ತನೆ ಕುಟುಂಬವನ್ನು ಅತ್ಯಧಿಕ ಆಶೀರ್ವದಿಸಿ ಕಾಪಾಡಿ ನಡೆಸು ಕರ್ತನೆ. ಮತ್ತೊಂದು ಅವರ ಕರ್ತನೆ ಕುಟುಂಬವನ್ನು ಮುಟ್ಟಿದಕ್ಕೆ ಸ್ತೋತ್ರ. ವಾಕ್ಯವು ನಿಮ್ಮ ಮಕ್ಕಳಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕರ್ತನೆ. ಎಲ್ಲ ಘನಮಾನ ಘನತೆ ನಿಮಗೊಬ್ಬರಿಗೆ ಸ್ಥಳದಲ್ಲಿ ವಿಶೇಷವಾಗಿ ಕರ್ತನೆ. ಪುನಃ ಈ ಕುಟುಂಬ ನಿನ್ನ ಮಂದಿರಕ್ಕೆ ಬರುವಂತ ಸಹಾಯ ಮಾಡಿದಕ್ಕೆ ಸ್ತೋತ್ರ ಕರ್ತನೆ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಸ್ಥಳದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಲ್ಲವನ್ನು ಬೇಡಿ ಹೊಂದಿದ್ದೇನೆ ಪರಲೋಕ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆಯು ಕೂಡಿ ಬಂದಿರುವಂಥ ಸ್ವಾಮಿ ಈ ಮಕ್ಕಳ ಸಂಗಡಲ್ಲೂ ಈ ಕುಟುಂಬದ ಸಂಗಡಲ್ಲೂ ಸದಾಕಾಲ ಎಲ್ಲ ದೈವ ಸೇವಕರವರು ಮಾಡುವಂಥ ಸೇವೆ ಕುಟುಂಬಗಳ ಸಂಗಡಲ್ಲೂ ನಿನ್ನ ನಂಬಿದ ಎಲ್ಲ ಮಕ್ಕಳು ಅವರೆಲ್ಲರ ಸಂಗಡಲ್ಲೂ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆಮೆನ್ ಆಮೆನ್ ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆಳಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನ ನಿರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನ ನಿರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್ ಆಮೆನ್ ಆಮೆನ್. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ರೀ. ಯೇಸುವನ್ನು ನೋಡುವಾಗ ನಾವು ಬೇರೆ ಮನುಷ್ಯರನ್ನು ನೋಡಬಾರ್ದು. ಹಲ್ಲೆಲೂಯಾ. ಆದರೆ ಈ ನಮ್ಮ ಭಾರತ ದೇಶದಾಗ ಹೆಂಗಂದರೆ ನಾವು ನಮ್ಮ ಸಲುವಾಗಿ ಬದುಕ್ತಾ ಇರ್ತೀವ ಅಥವಾ ಬೇರೆಯವ್ರ ಸಲುವಾಗಿ ಬದುಕ್ತಾ ಇರ್ತೀವ ಅಂತಲೇ ಗೊತ್ತಾಗಲ್ಲ. ಹಲ್ಲೆಲೂಯಾ. ನಾವು ಮಂದಿರಕ್ಕೆ ಹೋದ್ರೆ ಬೇರೆಯವ್ರು ಏನಾದರೂ ಅನ್ಕೊತಾರೇನೋ ಅಂತೇಳಿ ಕೆಲವು ಜನ ಏನು ಮಾಡಲ್ಲ, ಮಂದಿರಕ್ಕೆ ಬರಲ್ಲ. ಹೌದಿಲ್ಲ ರೀ ದೊಡ್ಡಪ್ಪ? ಬೇರೆಯವ್ರು ಏನಾದರೂ ಅಂದ್ಕೊಳ್ತಾರೇನೋ, ಬೇರೆಯವ್ರು ಏನಾದರೂ ಮಾಡ್ತಾರೇನೋ, ಬೇರೆಯವ್ರು ಏನಾದರೂ ತಿಳ್ಕೊಳ್ತಾರೇನೋ, ಬೇರೆಯವ್ರು ಯಾವುದಾದ್ರೂ ರೀತಿಯಲ್ಲಿ ಅಂದುಕೊಳ್ತಾರೇನೋ ಅಂತೇಳಿ ಏನು ಮಾಡಲ್ಲ, ಅನೇಕರು ಏನು ಮಾಡಲ್ಲ, ಏಸಪ್ಪನ ಮಂದಿರಕ್ಕೆ ಬರೋಕ್ಕೆ ಇಷ್ಟು ಅಂಜಿಕೆ ಅಂತಾರೆ, ಭಯ ಪಡ್ತಾರೆ. ಬೇರೆಯವ್ರು ನಿಮ್ಗೇನಾದ್ರು ಊಟ ತಂದು ಕೊಡ್ತಾರೆ, ಬೇರೆಯವ್ರು ನಿಮ್ಗೇನಾದ್ರು ಹಣ ಸಹಾಯ ಮಾಡ್ತಾರೆ, ಬೇರೆಯವ್ರು ನಿಮ್ಗೇನಾದ್ರು ಕಟ್ಟಿ ಕೊಡ್ತಾರೆ, ಬೇರೆಯವ್ರು ನೀವು ಮಾಡಿದ ಸಾಲ ಏನಾದರೂ ತೀರಿಸ್ತಾರ, ಬೇರೆಯವರಲ್ಲ ನೀವೇ. ಹಲ್ಲೆಲೂಯಾ. ನೀನು ಯೇಸುವನ್ನು ನೋಡುವುದೇ ಆದರೆ ಯೇಸಪ್ಪ ನಿನ್ನ ಜೀವಿತದಲ್ಲಿ ಏನು ಮಾಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ. ಬೇರೆಯವ್ರಿಗಾಗಿ ನಾವು ಬದುಕ್ತಾ ಇಲ್ಲ, ನಾವು ನಮಗಾಗಿ ಬದುಕ್ತಾ ಇದ್ದೇವೆ. ನಮ್ಮ ಸಮಸ್ಯೆಗಳಿಗಾಗಿ ನಾವು ದೇವರನ್ನು ನೋಡುವಂಥವರಾಗಿರ್ತೇವೆ ಪ್ರಿಯರೇ, ಅಷ್ಟೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸುವನ್ನು ನೋಡುವಾಗ ಈ ಲೋಕದ ಜನರ ಕಡೆಗೆ ನೀವು ನೋಡಬೇಡ್ರಿ, ಈ ಲೋಕದ ಸಂಪ್ರದಾಯಗಳ ಕಡೆಗೆ ನೀವು ನೋಡಬೇಡ್ರಿ, ಈ ಲೋಕದ ಮನುಷ್ಯರ ಕಡೆಗೆ ನೀವು ನೋಡಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಓಕೆ.